ಏನಿದು ನಮ್ಮ ಅಜ್ಜಿ ಏನೋ ತಗೊಂಡು ಹೋಗ್ತಿರಂಗಿದ್ದಾಳೆ, ಕೈಲೇನ ಇಟ್ಕೊಂಡಿದ್ದಾಳೆ. ಕಜ್ಜೆಕಾಯಿ ಐತೆ. ಕಜ್ಜೆಕಾಯಿನ ಯಾರು ಕೊಡೋದು ತಗೊಂಡು ಹೋಗ್ತಿದ್ದಾಳೆ? ನಿನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಜ್ಜೆಕಾಯಿ ಮಾಡೋದಲ್ಲ, ಯಾರಿಗೋ ಕೊಡಕ್ ತಗೊಂಡು ಹೋಗ್ತಿದ್ದಾಳೆ. ಇನ್ಯಾರಿಗೆ ಸಾಮಾನ್ಯಕ್ಕೆ ಇನ್ನೇನು ನಮ್ ನೇತ್ರಮ್ಮಗ್ ಕೊಡಕ್ ಹೋಗ್ತಿರ್ಬೇಕು. ಏನೇ ಇವಳೆ, ಇದಾಕೆ ಎಲ್ಲ ಹೋಗ್ತಿರಂಗಿದ್ಯಾ? ಎಲ್ಲ ಹೋಗ್ತಿರೋದು? ಎಲ್ಲ ಹೋಗಣ, ಇಲ್ಲೇ ಒಂದಿಟ್ಟು ಆ ಹುಡುಗಿ ಮಂತ ಹೋಗ್ತಿದೀನಿ. ನೆನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಜ್ಜೆಕಾಯಿ ಮಾಡಿರಲ್ವೇನಜ್ಜ? ಅದ್ ತಗೊಂಡು ಹೋಗ್ತಿದೀನಿ, ಕೊಟ್ಟು ಬರೋಣಂತ. ಅಲ್ಕಣೆ, ಕಜ್ಜೆಕಾಯಿ ಮಾಡಿದ್ದೇನು? ನನಗ್ ಗೊತ್ತೇ ಇಲ್ಲ ಕಣ್ ನೋಡಿ ಕಜ್ಜೆಕಾಯಿ ಮಾಡಿರೋದ್ ನೀನು. ನನಗ್ ಒಂದೇ ಒಂದಂತ ಕೊಟ್ಟಿಯ ನೋಡ್ ನೀನು. ಸರಿ ಸರಿ ಆಯ್ತು, ಅದಿರ್ಲಿ. ಯಾರಿಗಿವಾಗ ಕಜ್ಜೆಕಾಯಿ ಕೊಟ್ಟು ಬರಕ್ ಹೋಗ್ತಿರೋದು? ನೋಡ್ದೇನಜ್ಜ ನೀನ್ ಮಾತಾಡೋದ್ ಹೆಂಗ್ ಮಾತಾಡ್ತಿ ಅಂತ. ಅಲ್ಕಣಜ್ಜ, ನೆನ್ನೆ ಆ ಹುಡುಗಿ ಬಂದ್ಬಿಟ್ಟು ಸರೋಜಮ್ಮ ಎಲ್ಲಾರು ಒಟ್ಟಿ ಕುತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಮಾಮ ಕಜ್ಜೆಕಾಯಿ ಹಾಕನೇನ್ ಮಾಮ ಅಂತ ಹೇಳ್ದಾಗ ಬ್ಯಾಡ್ಕಣ್ತ ಈ ಒಬ್ಬಿಟ್ಟನೇನೆ ಜಾಸ್ತಿ ಆಯ್ತು, ಒಬ್ಬಿಟ್ಟು ಪಿ ಆಗೈತೆ, ಇದನ್ನೇ ತಿನ್ನಕ್ ಆಗ್ತಿಲ್ಲ, ಸುಮ್ಕಿರು, ನಾಳೆ ಬೆಳಿಗ್ಗೆ ಏನಾದ್ರು ತಿಂತೀನಿ ನಾನು, ಇವಾಗ ಬೇಡ ಕಣ್ ಸುಮ್ನಿರಮ್ಮ ಅಂತ ನೀನೇ ತಾನೇ ಹೇಳಿದ್ದು. ಇವಾಗ ನೋಡಿದ್ರೆ ನನಗೆ ಕಜ್ಜೆಕಾಯಿ ಮಾಡಿರೋದಕ್ಕೆ ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲ ನೀನು. ಆ ಹುಡುಗಿ ಮುಂದೆ ಏನಾದ್ರು ಹೇಳಿಯ ಮತ್ತೆ? ಬೇಜಾರ್ ಮಾಡ್ಕೊಂತಾರೆ ಮತ್ತೆ. ನೀನು ಗೊತ್ತಿದ್ದು ಬೇಕು ಬೇಕು ಅಂತ ಹೆಂಗ್ ಕೇಳ್ತೀಯೋ ಏನಪ್ಪ, ಒಂದು ಗೊತ್ತಾಗಲ್ಲ ನನಗೆ. ಏನೋ ಸುಮ್ಕೆ ಮಾತಿ ಕೇಳ್ದೆ ಕಣೆ ಆಟೆಯೋ. ಅದ್ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಂತೀಯ? ಅದ್ ಸರಿ, ಇವಾಗ ಎಲ್ಲಿ ನೇತ್ರಮ್ಮ ಮನೆಗನ್ನು ಹೋಗ್ತಿರೋದ್ ನೀನು? ಅಲ್ಕಣೆ, ನಮ್ ನೇತ್ರಮ್ಮನೂ ಹಬ್ಬ ಮಾಡಿದಾಳಲ್ಲ, ವರಮಹಾಲಕ್ಷ್ಮಿ ಹಬ್ಬ ಬೋಲು ಚೆನ್ನಾಗ್ ಮಾಡ್ತಾಳ ಆ ಹುಡುಗಿ. ಅವ್ರ ಮನೇಲಿ ನೆನೆ ಬೇಕಾದಷ್ಟು ಮಾಡಿದಾರೆ, ಆದ್ರೂ ತಗೊಂಡು ಹೋಗ್ತಿದ್ಯಲ್ಲ ನೀನು. ಹಂಗಲ್ ಕಣಜು, ಏನ್ ಮಾಡಿದ್ರು ಆ ಹುಡುಗಿಗೆ ನಮ್ಮನೆ ಆಸೆ ಇದ್ದೇ ಇರುತ್ತೆ. ನಮ್ ಗೌರಜ್ಜಿ ಏನು ಕೊಡ್ಲಿಲ್ವಲ್ಲ, ವರ್ಷನೂ ನಾನು ಗೌರಿ ಹಬ್ಬ ಆಗ್ಲಿ, ವರಮಹಾಲಕ್ಷ್ಮಿ ಹಬ್ಬ ಆಗ್ಲಿ, ದೀಪಾವಳಿ ಆಗ್ಲಿ, ಏನಾದ್ರೂ ಆ ಹುಡುಗಿ ತಗೊಂಡೋಗ್ ಕೊಟ್ರೇನೆ ಅವಳಿಗೆ ಸಮಾಧಾನ ಆಗೋದು. ಇಲ್ದೆಲ್ಲ ಇದ್ರೆ ನಮ್ ಗೌರಜ್ಜಿ ತಗೊಂಬದ್ ಕೊಡ್ಲಿಲ್ವಲ್ಲ ನನಗೆ ಏನು ಅಂತ ಒಂಥರ ಆಸೆ ಅವಳಿಗೆ. ಮೊದ್ಲಿಂದಾನು ಚೆನ್ನಾಗಿ ನೋಡ್ಕೊಂಡಿದೀವಲ್ಲ, ಹಂಗಾಗಿ ಅವಳಿಗೆ ಭೇದ ಭಾವ ಅಂತ ಮಾಡ್ತಿಲ್ಲ. ಇವ್ರಿಗೇನು ನನ್ ಸೊಸೆಂದ್ರಗಳಿಗೆ ಏನ್ ತಗೊಂಬಂದ್ ಕೊಡ್ತೀನೋ ಅವಳಿಗೂ ಹಂಗೆ ನೋಡ್ಕೊಳ್ತೀನಲ್ಲ, ಹಂಗಾಗಿ ಅವಳಿಗೂ ಒಂದ್ರಿಟ್ಟು ಆಸೆ ಅನ್ನೋದಿರಲ್ವಾ ಮನ್ಸಲ್ಲಿ. ಅವಳು ಏನ್ ಮಾಡಿದ್ರು ನಮ್ ಮನೆ ಆಸೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಹೋಗಿ ಅಲ್ಲ 2 ದಿವಸ ಆಯ್ತು ಅವ್ರ ಮಂತ ಹೋಗ್ಬಿಟ್ಟು ಕಜ್ಜೆಕಾಯಿ ಕೊಟ್ಟು ಒಂದ್ ಗಳಿಗೆ ಕೂತ್ಕೊಂಡು ಮಾತಾಡ್ಸ್ಕೊಂಡ್ ಬರ್ತೀನಿ. ಅವಾಗ ಮಾತ್ರ ಹುಡುಗಿಗೆ ಸಮಾಧಾನ ಆಗೋದು, ಅಲ್ಲಿವರೆಗೂ ಸಮಾಧಾನ ಆಗಲ್ಲ. ಬೇಜಾರ್ ಮಾಡ್ಕೊಳ್ತಿರ್ಲಿಲ್ಲ ಅಂದ್ರೆ ಹೋಗ್ಲಿಲ್ಲ ಅಂದ್ರೆ ಅದಕ್ಕೆ ಹೋಗ್ ಬರ್ತಿದ್ದೀನಿ. ಅದು ನಿಜ ಕಣಿ ಹೇಳು. ಪಾಪ ಆ ಹುಡುಗಿಗೂ ನಾವ್ ಯಾವತ್ತೂ ಕೂಡ ಬೇರೆಯವ್ರನ್ನಂಗ್ ನೋಡೇ ಇಲ್ಲ ಪಾಪ ನೇತ್ರಮ್ಮಂಗೆ. ನಮ್ಗೂ ಆಟ ಯಾಕಣಿ ಹೇಳಿ, ಅಪ್ಪ ಅಮ್ಮಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾಳ ಅವಳು. ನಮ್ಗೇನಾದ್ರೂ ಕಾಯಿಲೆ ಪಾಯಿಲೆ ಆದ್ರೆ ಆ ಹುಡುಗಿ ನಿದ್ದೆ ಮಾಡಲ್ಲ ಸರಿಯಾಗಿ. ನಮ್ ಸರೋಜಮ್ಮ ಏನ್ ನೋಡ್ಕೊಂತಾಳ ಅವಳಕ್ಕಿಂತಾನು ಚೆನ್ನಾಗ್ ಬಂದ್ಬಿಟ್ಟು ಮಂತಾವಲೆ ಇರ್ತಾಳೆ. ಯಾವಾಗ್ಲೂನು ಅಡ್ಗೆ ಮಾಡ್ಕೊಡೋದಾಗ್ಲಿ, ಏನಾದ್ರು ತಗೊಂಬಂದು ಊಟ ಮಾಡ್ಸೋದಾಗ್ಲಿ, ಆಸ್ಪತ್ರೆ ಕರ್ಕೊಂಡ್ ಹೋಗೋದಾಗ್ಲಿ. ಈಗ ಸರೋಜಮ್ಮಂಗೆ ಏನಾದ್ರು ಕೆಲ್ಸ ಇದ್ರೆ ಎಷ್ಟ್ ದಿವಸ ನಿನ್ನ ಕರ್ಕೊಂಡ್ ಹೋಗಿದ್ದಾಳ ಆ ಹುಡುಗಿ ಆಸ್ಪತ್ರೆಗೆ? ಭಾರ್ಗವರಾಜಿ ನಾನೇ ಕರ್ಕೊಂಡ್ ಹೋಗ್ತೀನಿ, ಆಸ್ಪತ್ರೆಗೆ ತೋರಿಸ್ಕೊಂಡ್ ಬರ್ತೀನಿ. ಸರೋಜಮ್ಮಂಗ್ ಗೊತ್ತಾಗಲ್ಲ, ನಾನು ಮಾತಾಡಿ ತೋರಿಸ್ಕೊಂಡ್ ಬರ್ತೀನಿ ಬಾ ಅಂತ ಪಾಪ ಆಸ್ಪತ್ರೆಗೆಲ್ಲ ಕರ್ಕೊಂಡ್ ಹೋಗಿದ್ದಾಳೆ. ಮರೆಯಂಗಿಲ್ಲ ಅವಳ ಬಗ್ಗೆ ನಾವು. ಸರಿ ಕಣ, ಆಯ್ತು ಹೋಗು. ಜಾಸ್ತಿ ಚೆನ್ನಾಗಿ ತಗೊಂಡ್ ಹೋಗೋದಲ್ವೇನೆ ಒಂದ್ರೇಟು? ಇನ್ನೊಂದೆರಡು ಬರೀ ಕಜ್ಜೆಕಾಯಿ ಮಾತ್ರ ತಗೊಂಡ್ ಹೋಗ್ತಿದ್ಯಾ? ಆ ರವೆ ಉಂಡೆ ಜಾಮೂನ್ ಎಲ್ಲ ಮಾಡಿದ್ದೆ ಅವನು ತಗೊಂಡ್ ಹೋಗೋದಲ್ವಾ ಒಂದ್ರೇಟು? ಪಾಪ ಆ ಹುಡುಗಿ ಬೇಜಾರ್ ಮಾಡ್ಕೊಳಲ್ವಾ? ಏನು ಇಲ್ಲ ಕಣ್ ಸುಮ್ನಿರು. ಒಂದೆರಡು ತಗೊಂಡ್ ಹೋಗ್ತಿದೀನಿ, ಅವಳು ಮಾಡಿದಾಳೆ. ಆದ್ರೂ ಇಷ್ಟೊಂದೆಲ್ಲ ಏನಕ್ಕೆ ಅಂತ ಅವಳೇ ಬೇಜಾರ್ ಮಾಡ್ಕೊಳ್ತಾಳೆ. ಆದ್ರೂ ನನಗ್ ಮನ್ಸ್ ತಡಿಯಲ್ವಲ್ಲ, ಅದಕ್ಕೆ ಕಜ್ಜೆಕಾಯಿ ಮಾತ್ರ ತಗೊಂಡ್ ಹೋಗ್ತಿದೀನಿ. ಇನ್ನೇನಿಲ್ಲ, ಬರ್ತೀಯ ನೀನು? ಇಬ್ರಾಳು ಹೋಗ್ ಬರಂಬ. ಇನ್ನೇನು ನೀನು ತೋಟದ ಹತ್ರ ಹೋಗ್ ಬಂದಿಯಾ, ಇನ್ನೇನು ಮಂತ ಕುತ್ಕೊಂಡು ಇನ್ನೇನು ಮಾಡ್ತೀಯ? ಇಬ್ರಾಳು ಹೋಗ್ಬಿಟ್ಟು ಕುತ್ಕೊಂಡು ಒಂದ್ ಗಳಿಗೆ ಆ ಹುಡುಗಿಗೆ ಕಜ್ಜೆಕಾಯಿ ಎಲ್ಲ ಕೊಟ್ಟು ಒಂದ್ ಗಳಿಗೆ ಮಾತಾಡ್ಕೊಂಡು ಎಲ್ಲಡಿಕೆ ಹಾಕೊಂಡ್ ಬರೋದಂತೆ. ಬಾ ಹೋಗ್ ಬರೋಣ. ಇನ್ನೇನು ಮಂತ ಹೋಗಿ ಇನ್ನೇನ್ ಮಾಡ್ತೀಯ? ಇಲ್ಕಣ ಹೋಗಿ. ನಾನ್ ಬರಲ್ಲ, ನನಗೆ ಕೆಲ್ಸಗಳು ಬೇಕಾದಷ್ಟು ಇದಾವ, ಹೋಗು. ಬೆಳಗ್ಗೆಯಿಂದ ಬೇಗ ಎದ್ದಿದ್ದಕ್ಕೂ ಅದಕ್ಕೂ ಏನೋ ಮೈಕೈ ನೋವು ಆಗ್ತೈತೆ. ಒಂದ್ರಿಟ್ಟು ಹೋಗಿ ನೀರ್ ಗೀರ್ ಕುಡ್ದು ಒಂಚೂರು ಟೀ ಗಿ ಕುಡ್ಕೊಂಡು ಒಂದ್ ಗಳಿಗೆ ಹಂಗೆ ಸುಧಾರ್ಸ್ಕೊಂಡು ಮಲ್ಕೊಂತೀನಿ ಹೋಗಿ. ನಿದ್ದೆ ಬರಂಗ ಆಗ್ತೈತೆ. ಯಾಕ ಮೈಕೈ ನೋವು ಆಗ್ತೈತೆ. ಒಂದ್ ಗಳಿಗೆ ಸುಧಾರ್ಸ್ಕೊಂಡ್ಬಿಟ್ರೆ ಸಮಾಧಾನ ಆಗುತ್ತೆ. ಅಲ್ಲಿವರೆಗೂ ಸಮಾಧಾನ ಆಗಲ್ಲ. ಹೋಗ್ ಒಂದ್ ಗಳಿಗೆ ಮಲ್ಕೊಳ್ತೀನಿ ಸುಮ್ಕಿರಿ. ನೀನ್ ಹೋಗ್ ಬಾ, ಹೋಗು. ಅಲ್ಕಣಜ, ಬರದ್ ಬಂದಿಯಾ ಒಂದ್ರಿಟ್ಟು ಬೇಗನಾರ ಬರದವ ನೀನು? ಹೆಂಗ ನರ್ಸ್ ಅವ್ರು ಬಂದಿದ್ರು, ನರ್ಸು ಅವ್ರು ಯಾರ್ಯಾರ ಬಂದಿದ್ರು, BP ಶುಗರ್ ಎಲ್ಲ ಟೆಸ್ಟ್ ಮಾಡಿರು, ರಕ್ತ ಪರೀಕ್ಷೆಗೆಲ್ಲ ರಕ್ತ ಎಲ್ಲ ತಗೊಂಡ್ರು. ಕಾಯಿಲೆ ಪಾಯಿಲೆ ಏನಾರು ಆಗ್ತಿದ್ರಿ ಅಂತ ಎಲ್ಲ ಕೇಳಿ ಎಲ್ಲಾರ್ಗು ಮಾತಾಡ್ಸ್ಕೊಂಡು ಹೋದ್ರು. ಮನೆ ಅಕ್ಕಪಕ್ಕ ಏನಾದ್ರು ನೀರ್ಗೆ ನಿಲ್ತಿದ್ದೀರಾ, ಸೊಳ್ಳೆ ಜಾಸ್ತಿ ಆಗ್ಬಿಡ್ತವೆ,
ಕೊಚ್ಚೆ ಆಗ್ಲಿ ನೀರಾಗ್ಲಿ ನಿಲ್ಸಕ್ ಹೋಗ್ಬೇಡ್ರಿ ಅಂತ ಎಲ್ಲ ಹೇಳಿ ಹೋದ್ರು. ನೀನು ಒಂದಿಟ್ಟು ಬೇಗ ಬಂದಿದ್ರೆ ನೀನು ಒಂದಿಟ್ಟು BP ಶುಗರ್ ಎಲ್ಲ ಚೆಕ್ ಮಾಡಿಸ್ತಿರಿಲ್ವಾ? ಇಲ್ ಕಡೆ ಹೇಳಿ ನಾನು ಟೆಸ್ಟ್ ಮಾಡಿಸ್ಕೊಂಡ್ ಬಂದೆ. ಏನಂದ್ರೆ ಅಲ್ಲಿ ತೋಟದ ತಾವಲಿಂದ ಬರ್ತಿರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ನಮ್ ಶಾಂತಮ್ಮನ ಮನೆ ಇಲ್ವೇನೆ? ಅಲ್ಲಿ ಶಾಂತಮ್ಮನ ಮನೆ ಹತ್ರನೇ ಅಲ್ಲೇ ಇದ್ರು. ಅಲ್ಲಿ ಹೋದಾಗ ಕರೆದು ಮಾತಾಡ್ಸಿರು, ಆರೋಗ್ಯ ಎಲ್ಲ ಚೆನ್ನಾಗೈತೆ ನಜ ಅಂತ ಎಲ್ಲ ಕೇಳಿರು. ಹ್ಞೂ ಕಣ್ರಿ ಮೇಡಮ್ ಅವರೇ, ಎಲ್ಲ ಆರಾಮಾಗಿದ್ದೀನಿ ಅಂತ ಹೇಳ್ದಾಗ ಬಾಯಿಲಿ ಒಂದ್ರಿಟ್ಟು BP ಟೆಸ್ಟ್ ಮಾಡೋದು, ಏನಾರು ಆರಾಮಾಗಿದೀಯಾ ಏನು ಎತ್ತ ಅಂತ ನೋಡ್ತೀವಿ ಅಂತ ಹೇಳಿರು. ಇಲ್ ಕಣ್ರಿ ಡಾಕ್ಟ್ರೆ ಅಂದ್ರುನು ಅವರು ಇಲ್ಲ ತಗೊಂಬರಜೆ ಇಲ್ಲಿ ನೋಡ್ತೀವಂತ ಪಾಪ ಹೇಳಿ BP ಎಲ್ಲ ಟೆಸ್ಟ್ ಮಾಡಿರು, ಆರಾಮಾಗೈತೆ ನಾರ್ಮಲ್ ಆಗೈತೆ ಅಂತ ಹೇಳಿರು. ಅದಕ್ಕೆ ಬಂದೆ. ಅಲ್ಕಣೆ ನಿಂದೇನೋ ಒಂದಿಟ್ಟು BP ಏನೋ ಜಾಸ್ತಿ ಆಗೈತೆ ಅಂತ ಹೇಳ್ತಿದ್ರು. ಯಾಕೆ ಟೆನ್ಷನ್ ತಗೊಂಡಿದೀಯ ಅನ್ನೋ ನೀನು? ಯಾಕೆ BP ಜಾಸ್ತಿ ಮಾಡ್ಕೊಂಡಿದೀಯ ಅಂತಲ್ಲ? ಒಂದಿಟ್ಟು ಜಾಸ್ತಿ ಆಗೈತೆ BP. ಒಂದ್ ಸ್ವಲ್ಪ ವಾಕ್ ಆಗ್ಲಿ, ಊಟದ್ರಲ್ಲೆಲ್ಲ ಮಾತ್ರೆ ಎಲ್ಲ ಟೈಮ್ ತರಾಗ್ ನುಂಗ್ಬೇಕು. ಉಪ್ಪು ಹುಳಿ ಅಂತದ್ದು ಖಾರವಾಗಿರೋ ಅಂತದ್ದು ಜಾಸ್ತಿ ಊಟ ಎಲ್ಲ ಮಾಡಕ್ ಹೋಗ್ಬೇಡ್ರಿ, ಆರಾಮಾಗಿರ್ರಿ, ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡ್ರಿ ಅಂತ ಎಲ್ಲ ಹೇಳಿರು. ಒಂದ್ರಿಟ್ಟು BP ಜಾಸ್ತಿ ಆಗೈತಂತೆ. ಅದೇನು ಜಾಸ್ತಿ ಆಗ್ತೈತಂತ ನನ್ಗೂ ಗೊತ್ತಿಲ್ಲ ಕಣಜ. ಮಾತ್ರೆ ಎಲ್ಲ ಟೈಮ್ ಸರಿಯಾಗಿ ನುಂಗ್ತಿದ್ದೀನಿ. ಹಂಗೇನಾದ್ರು ಆದ್ರೆ ಕಿತ್ತೂರಿಗೆ ಹೋಗ್ಬಿಟ್ಟು ಗವರ್ಮೆಂಟ್ ಹಾಸ್ಪಿಟಲ್ ಒಂದ್ಸಲಿ ತೋರಿಸ್ಕೊಂಡ್ ಬರಬೇಕಿತ್ತು ಅಲ್ವಾ? ಕಡೆ ಅವಾಗ BP ಶುಗರ್ ಇವೆಲ್ಲ ಕರೆಕ್ಟ್ ಆಗಿ ಟೆಸ್ಟ್ ಮಾಡ್ತಿರ್ಬೇಕು. ನಿನಗೆ BPನೂ ಐತೆ ಶುಗರು ಐತೆ. ನನ್ಗಂತೂ ನಾನ್ ಹೆಂಗ ಆರಾಮಾಗಿದ್ದೀನಿ ಕಣ್ತಾಯಿ. ನಿಂದೆ ಅರ್ಧ ನನಗೆ ಯೋಚನೆ ಹತ್ಲಾಗಿ. ತೋಟ ತಾವ್ ಕೆಲ್ಸ ಮಾಡ್ತಿದ್ರು ಅಷ್ಟೇ, ಮಲ್ಗಕ್ ಬಂದ್ರು ಅಷ್ಟೇ, ಮಂತಾವ್ ಕೆಲ್ಸ ಮಾಡ್ತಿದ್ರು ಅಷ್ಟೇನೆ. ನೀನ್ ಒಬ್ಳು ಆರೋಗ್ಯವಾಗಿ ಚೆನ್ನಾಗಿ ಇದ್ಬಿಟ್ರೆ ನನ್ಗಷ್ಟೇ ಸಾಕಣೆ ಅತ್ಲಾಗಿ. ಹೋಗತ್ಲಾಗಿ. ಇವಾಗ ಆಯ್ತು, ಒಂದ್ 2 ದಿವಸ ಬಿಟ್ಟು, 2 ದಿವಸನೂ ಬೇಡ, ನಾಳೆ ಮಂತಾವ ಇನ್ನೇನ್ ಆರಾಮಾಗಿದ್ರೆ ಆ ಹುಡುಗಿ ಸರೋಜಮ್ಮಂಗೋ ಇಲ್ಲ ನೇತ್ರಮ್ಮಂಗೋ ಕರ್ಕೊಂಡು ಒಂದ್ಸಲಿ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗು. ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು BP ಶುಗರ್ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡ್ ಬಾ. ಏನೋ ಜಾಸ್ತಿ ಏನಾರ ಇದ್ರೆ ಡಾಕ್ಟರ್ ಮಾತ್ರೆ ಬೇರೆದ್ ಬರ್ದ್ ಕೊಡ್ತಾರೆ, BP ಮಾತ್ರೆ ತಗೊಂಬರುವಂತೆ. ಹೆಂಗ? ಸರಿ ಕಣ, ಆಯ್ತೇಳು. ಹೆಂಗ ಒಂದ್ರಿಟ್ಟು ಕಿತ್ತೂರಲ್ಲಿ ಕೆಲ್ಸ ಐತೆ, ಮಾತ್ರೆಗಳೆಲ್ಲ ತಗೊಂಬರ್ಬೇಕಿತ್ತು. BP ಶುಗರ್ ಮಾತ್ರೆ ಎಲ್ಲ ಖಾಲಿ ಆಗಿದಾವೆ. ಹೋಗ್ಬಿಟ್ಟು ಹೆಂಗ ಆಸ್ಪತ್ರೆಗೂ ತೋರಿಸ್ಕೊಂಡಂಗೂ ಆಗುತ್ತೆ, ಮಾತ್ರೆನೂ ತಗೊಂಬರಂಗಾಗುತ್ತೆ, 2 ಕೆಲ್ಸ ಆಗುತ್ತೆ. ಹೋಗಿ ತೋರಿಸ್ಕೊಂಬರ್ತೀನಿ ಕಣ್ ಹೇಳು. ಸರಿ ಆಯ್ತು, ಗೊತ್ತಾಯ್ತು, ನಾನು ಬರೋದ. ಹೋಗು ಮಂತವ, ಹೋಗ್ಬಿಟ್ಟು ಅದೇನು ಊಟ ಗೀಟ ಮಾಡ್ಕೊಂಡು ಒಂದ್ ಗಳಿಗೆ ಮಲ್ಕ ಹೋಗು ಸುಧಾರಿಸ್ಕ. ಇವಾಗಿನ್ನು ತೋಟದ ಬೇರೆ ಬಂದಿದ್ಯಾ, ಬೆಳಿಗ್ಗೆ ಬೇರೆ ಬೇಗ ಎದ್ದಿದ್ದೆ, ಮೈಕೈ ನೋವಾಗಂಗ್ ಆಗೈತೆ, ಸುಸ್ತಾಗ್ತಿರ್ಬೇಕು. ಹೋಗಿ ಊಟ ಮಾಡಿ ಹೋಗು ಮೊದ್ಲು ಬೇಗ. ಅದಿರ್ಲಿ ಕಡೆ, ನಿನ್ ಸೊಸೆಂದ್ರುಗಳು ಏನ್ ಮಾಡ್ತಿದಾರೆ? ಇಬ್ರು ಸೊಸೆಂದ್ರುಗಳು ಕಿರಿ ಸೊಸೆ ಬೇರೆ ಬಂದಿದ್ದಾರೆ ನಿನ್ನೆ ಬೇರೆ. ಆರಾಮಾಗಿ ಎಲ್ಲಾ ಕೆಲ್ಸ ಎಲ್ಲ ಮಾಡ್ಕೊಂಡಿದಾರಲ್ವಾ ಇವತ್ತು? ನಿನ್ಗೇನು ಕೆಲ್ಸ ಗಿಲ್ಸ ಏನು ಇಲ್ಲ ಇವತ್ತು, ಅದಕ್ಕೆ ಆರಾಮಾಗಿ ತಿರ್ಗಾಡ್ತಿದ್ಯಾ ಅಲ್ವಾ? ಇವತ್ತು ಹುಡುಗಿ ಕಿರಿಯವಳಿದಾಳಲ್ಲ, ಸರೋಜಮ್ಮನ ಹತ್ರನು ಅಷ್ಟೇ ಕೆಲಸ ಮಾಡ್ತಿಲ್ಲ. ದಿನಾಲು ನೀವ್ ಕೆಲಸ ಮಾಡ್ತಿರ್ತೀರಾಕ, ಏನು ಮಾಡ್ಬೇಡ್ರಿ ಸುಮ್ನಿರಿ, ಇವತ್ ನಾನೇ ಮನೆ ಕೆಲಸ ಎಲ್ಲ ಮಾಡ್ತೀನಂತ. ಅಯ್ಯೋ ಬೇಗ ಎದ್ಬಿಟ್ಟು ಎಲ್ಲ ಬಾಟ್ಲಿ ಮೇಲೆಲ್ಲ ಆ ಹುಡುಗಿನೇ ನೀರ್ ಸಾರಿಸಿ, ರಂಗೋಲಿ ಎಲ್ಲ ಬಿಟ್ಟು, ದೇವ್ರ ಪೂಜೆ ಎಲ್ಲ ಮಾಡಿ, ಎಲ್ಲ ತಿಂಡಿ ಗಿಂಡಿ ಎಲ್ಲ ಆ ಹುಡುಗಿನೇ ಮಾಡಿದ್ದಿವತ್ತು. ಹೆಂಗ ಅರ್ಥ ಮಾಡ್ಕೊಂಡು ಇಬ್ರಾಳನು ಹೆಂಗ ಮಾಡ್ಕೊಂತಿದಾರಲ್ಲ, ನನಗೆ ಅದೇ ಖುಷಿ ಕಣಜ, ಇನ್ನೇನು ಬೇಡ. ನಿನ್ನ ಕೇಳ್ತಿದ್ಲು ಆ ಹುಡುಗಿ, ಮಾಮ ಬೆಳಿಗ್ಗೆನೆ ಹೋದವರು ಈಟೊತ್ತಾದ್ರೂ ಬರ್ಲಿಲ್ಲ ಅತ್ತೆ, ಬೇಗ ಕರೀರಿ ಅಂತ ಹೇಳ್ತಿದ್ರು. ಅಲ್ಕಣೆ, ನಾನು ಮಾತ್ರ ಬಲು ಯೋಚನೆ ಮಾಡ್ತಿದ್ದೆ ಕಣೆ, ನಮ್ ಕಿರೆ ಸೊಸೆ ಹೆಂಗ ಏನ. ಅವ್ರು ನೋಡಿದ್ರೆ ಶ್ರೀಮಂತರ ಮನೆ ಹುಡುಗಿ, ಎಲ್ಲಾ ಸಿಟಿಲೆಲ್ಲ ಬೆಳೆದಿರೋದು, ನಮ್ಗೆಲ್ಲಾ ಅರ್ಥ ಮಾಡ್ಕೊಂತಾಳ ಏನ, ಇಲ್ಲೆಲ್ಲ ನಮ್ ಜೊತೆ ಎಲ್ಲ ಹೊಂದಾಣಿಕೆ ಹೆಂಗ್ ಮಾಡ್ಕೊಂತಾಳ ಏನ, ಹಂಗೆ ಹಿಂಗೆ ಅಂತ ನಾನು ಒಂದೊಂದ್ ಟೈಮು ನಿನ್ ಮುಂದೆ ಹೇಳ್ಕೊಂತಿರಲ್ಲ ಆಟೆಯ. ಆದ್ರೂ ಒಂದೊಂದ್ಸಲಿ ನನಗೂ ಯೋಚನೆ ಬಂದ್ಬಿಡೋದು. ಆದ್ರೆ ಮಾತ್ರ ಸಿಟಿಲ್ ಓದಿದ್ರು ಮಾತ್ರ ಅವು ಒಂದೇ ಒಂದ್ ಚೂರು ಆದ್ರೂ ದುರಾಂಕಾರ ಐತೇನೆ. ಬಲು ಒಳ್ಳೆ ಹುಡುಗಿ ಕಣಿ ಹೇಳಮ್ಮ. ನನ್ಗಂತೂ ಅಷ್ಟು ಬೆಲೆ ಕೊಟ್ಟು ಮಾತಾಡ್ಸ್ತಾಳೆ ಎಲ್ಲಾರ್ಗು, ಅಷ್ಟು ತೂಕವಾಗಿದ್ದಾಳೆ ಪಾಪ ಹುಡುಗಿ. ನನ್ ಸೊಸೆ ಅನ್ನಕ್ಕಿಂತ ನನ್ನ ಮಗಳ ಅನ್ಬೇಕಣೆ. ಅದೇನ್ ಮರ್ಯಾದೆ, ಅದೇನ್ ಬೆಲೆ ಕೊಡ್ತಾಳೆ. ಈ ಹುಡುಗ ಕರ್ಕೊಂಬರಲ್ಲ ಅಂದ್ರೂ ಹಠ ಮಾಡ್ಕೊಂಡು ನೆನೆ ಪೂಜೆಗೆ ನಾನು ಹೋಗ್ಲೇಬೇಕು ಬರ್ರಿ ಅಂತ ಹಠ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾಳೆ. ನೋಡು, ನಾವು ಸೊಸೆಂದ್ರಗಳಲ್ಲಿ ಇನ್ನೇನಮ್ಮ, ಹಿಂಗಿದ್ರೆ ಸಾಕು ಕಣ್ತಾಯಿ. ನಮ್ಗೂ ಇನ್ನೇನ್ ಬೇಕು ಹೇಳು? ನಮ್ಗೆ ಇನ್ನೇನದ ಬೇಕು? ಬಂದಿರೋ ಸೊಸೆಗಳೇ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಂತಿದಾರೆ. ಅಂತದ್ರಲ್ಲಿ ನಮ್ಗೆ ಇನ್ನೇನ್ ಬೇಕು ಹೇಳು? ಹೆಂಗ ನೆಮ್ಮದಿ ಆಗಿದ್ರೆ ಸಾಕು, ಅದಿನ್ನೇನು ಬೇಡ ನಮ್ಗೆ. ಸರಿ, ಯಾವತ್ತು ಹೋಗ್ತಿ ಗಿರ್ತಿ ಅಂತ ಏನು ಹೇಳ್ತಿರಲ್ವಾ? ಅವನು ಎಲ್ಲಾರ್ಕಿಂತ ಮುಂಚೆನೆ ಆ ಹುಡುಗಿಗೆ ಇಷ್ಟ ಇಲ್ಲ ಅಂದ್ರೂ
ಅಲ್ಲೇ ಕರ್ಕೊಂಡ್ ಹೊಲ್ಟ್ ಬಿಡ್ತಾನೆ. ಒಂದ್ ದಿವಸ ಉಳಿಸ್ಕೊಳಲ್ಲ ಏನಿಲ್ಲ. ಇವತ್ ಕಳ್ಸದ್ ಬೇಡ ಕಣೆ, ನಾಳೆ ನಾಡ್ದೇನಾರು ಹೋಗ್ಲಿ, ಒಂದ್ 2 ದಿವಸ ಉಳ್ಕೊಂಡೆ ಹೋಗ್ರಿ ಅಂತ ಹೇಳು ಒಂದ್ರೇಟು. ಇಲ್ ಕಣಜು, ಆ ಹುಡ್ಗಿಗೇನ ಆಸೆ ಐತೆ ಇರ್ಬೇಕು ಅಂತವ್. ಇಲ್ಲ ಒಂದ್ 2-3 ದಿವಸ ಇದ್ದೋಗ್ಬೇಕಂತ ಆಸೆ ಐತೆ ಪಾಪ. ಹಳ್ಳಿಲೆಲ್ಲ ಇರ್ಬೇಕಂತ ಅವಳಿಗೂರು ಆ ಹುಡ್ಗಿಗೂ ಬಲು ಇಷ್ಟ. ಏನ್ ಮಾಡ್ತೀಯ, ಈ ಹುಡ್ಗ ನನಗ್ ಕೆಲ್ಸ ಐತೆ ಕಂಪ್ನಿಲಿ, ನನಗ್ ಟೈಮ್ ಸಿಗಲ್ಲ, ಎಲ್ಲಾ ಕೆಲ್ಸ ಮಾಡ್ಕೋಬೇಕು ಅಂತ ಇವನೇ ಹೊಲ್ಟ್ ಬಿಡ್ತಾನೆ ಎಲ್ಲಕ್ಕಿಂತ ಮುಂಚೆ. ಇವಾಗ ಏನ್ ಮಾಡಕ್ಕಾಗುತ್ತೆ? ಅವ್ರದ್ದು ಪಾಪ ಕೆಲ್ಸಗಳು, ನಮ್ಗೆ ಇನ್ನೇನ್ ಗೊತ್ತಾಗುತ್ತೆ ಹೇಳು? ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ನಾವಿಲ್ಲಿ ಇರು ಅಂತ ಮಾತಾಡ್ಬಿಟ್ರೆ ಆಗುತ್ತಾ? ನೋಡಂತ ಹೆಂಗಾಗುತ್ತೆ. ಸರಿ ಆಯ್ತು. ರಪ್ಪನ ಬಾರೆ ನೀನು. ಜಾಸ್ತಿ ಹೊತ್ತು ಅಲ್ಲೇ ಕುತ್ಕೊಳಕ್ ಹೋಗ್ಬೇಡ, ಬೇಗ ಬಂದ್ಬಿಡು. ಸರಿ ಕಣ, ಆಯ್ತು ಹೇಳಜ. ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಕಣ್ ಹೇಳು. ಒಂದ್ ಗಳಿಗೆ ಕುತ್ಕೊಂಡು ಆ ಹುಡುಗಿಗೆ ಮಾತಾಡ್ತಿ. ಬರ್ತೀನಿ ಕಣ್ ಹೇಳು, ಕಜ್ಜೆಕಾಯಿ ಎಲ್ಲ ಕೊಟ್ಟು. ಪಾಪ, ಅಮ್ಮಣಿ, ಏ ಅಮ್ಮಣಿ, ನೇತ್ರಮ್ಮ, ಏ ಅಮ್ಮಯ್ಯ, ಏನ್ ಮಾಡ್ತಿದ್ಯಾ ತಾಯಿ? ಏ ಬಾರ ಇಲ್ಲಿ ಆಚೆ ಕಡೆ. ಓಹೋ, ಒಳಗ್ ಸೇರ್ಕೊಂಡ್ಬಿಟ್ರೆ ಅದ್ ಏನ್ ಮಾಡ್ತಿರ್ತೀಯ ಏನಮ್ಮ? ಆಟೋ ತಿಂದ ಕೂಕೊಂಡು ನೀನು ಆಚೆ ಕಡೆನೆ ಬರಂಗಿಲ್ಲ. ಮಣಿ, ಇದ್ಯಾಕ್ ಗೌರಜ್ಜಿ ಹಿಂಗ್ ಕೂಕಣ್ತಿದ್ಯಾ? ಅಮ್ಮಯ್ಯ ಒಳಿಕೆ ಅಡ್ಗೆ ಮನೇಲೇನೋ ಮಾಡ್ತಿದಾರ ಕಣಜಿ. ಹೌದನ್ನಪ್ಪ, ನಿಮ್ಮ ಅಮ್ಮಯ್ಯ ಅಡ್ಗೆ ಮನೇಲಿ ಇದಾರನ್ನು. ಏನ್ ಮಾಡ್ತಿದಾರೆ? ಸರಿ ಸರಿ ಆಯ್ತು. ತಗ, ಇದು ಕಜ್ಜೆಕಾಯಿ ಐತೆ, ಹೋಗ್ಬಿಟ್ಟು ನಿಮ್ಮ ಅಮ್ಮನ್ ಕೊಡು. ನಾನು ಮಂತ ಹೋಗ್ತೀನಿ. ಐ ಅಜಯ್, ಕಜ್ಜೆಕಾಯಿ ಮಾಡ್ಕೊಂಡ್ ಬಂದಿದ್ಯಾ? ಅಜಯ್, ನನಗೆ ಕಜ್ಜೆಕಾಯಿ ಅಂದ್ರೆ ಸಖತ್ ಇಷ್ಟ ಕಣಜಿ. ಎಷ್ಟೊಂದೆಲ್ಲ ತಗೊಂಡ್ ಬಂದೈತ್ ನಮ್ ಗೌರಜ್ಜಿ. ಅಜಯ್ ತಗೊಂಬ. ಏ ಪಾಪ, ನಿನಗೆ ಆಸೆ ಅಂತಾನೆ ಕಣು. ನಿನ್ಗೂ ತಗೊಂಬಂದಿದ್ದು. ಓಹೋ, ನೀನ್ ಗೆಳೆಯ ಇದಾನಲ್ಲಪ್ಪೋ ಸುನಿಲ. ಅಜಯ್ ಚಂದುಗೆ ಕಜ್ಜೆಕಾಯಿ ಅಂದ್ರೆ ಸಖತ್ ಇಷ್ಟ ಕಣಜಿ, ಅವನಿಗೂ ಕೊಟ್ಬಾರಜಿ ಅಂತ. ಅಯ್ಯೋ ಬೆಳಿಗ್ಗೆ ಒಂದ್ 2-3 ಸಲ ಹೇಳಿದ ಕಣಪ್ಪ, ಅದಕ್ಕೆ ತಗೊಂಬಂದೆ. ತಗ, ನಿಮ್ಗೋಸ್ಕರ ತಗೊಂಬಂದಿರೋದು. ನಿನ್ಗೆ ಎಷ್ಟ್ ಬೇಕೋ ಅಷ್ಟು ತಿನ್ನುವಂತೆ ತಗ. ಒಳಗಡೆ ಹೋಗಿ ನಿಮ್ಮ ಅಮ್ಮ ಹಿಂಗ್ ಕೊಡ್ ತಗ. ನಾನ್ ಬರ್ತೀನಿ. ಅಜ್ಜಿ ಕೊಟ್ಟಾಯ್ತು, ಗೌರಜ್ಜಿ ಕೊಟ್ಟಾಯ್ತು ಅಂತ ಹೇಳು. ಹೆಂಗ ತಡೆಯೋದಿ ಒಂದ್ರಿಟ್ಟು ಹೋಗ್ಬೇಡ, ಅಮ್ಮಯ್ಯ ಬೈಯುತ್ತೆ. ಅಜ್ಜಿಗೆ ಒಳಗ್ ಕರಿಯೋದಲ್ವೇನೋ ಅಂತ ಬೈಯುತ್ತೆ. ತಡಿ, ಅಮ್ಮ ಹಿಂಗ್ ಕರಿತೀನಿ ತಡಿ. ಅಮ್ಮನೇ ಬರ್ಲಿ, ಅಮ್ಮನ ಹತ್ರ ನೀ ಹೇಳ ಹೋಗುವಂತೆ ಬೇಕಾದ್ರೆ, ಇಲ್ಲಾಂದ್ರೆ ಬಾ ಒಳಿಕ್ ಹೋಗರ. ಪಾಪ, ನಿಮ್ಮ ಅಮ್ಮಯ್ಯ ಏನು ಬೈಯಲ್ಲ. ತಗಳ ಇವಾಗ. ನನಗೂ ಮಂತವ ಕೆಲ್ಸಗಳಿದಾವೆ, ಆಮೇಕಿಂದ ಬರ್ತೀನಿ ಬೇಕಾದ್ರೆ. ನಿಮ್ಮ ಅಮ್ಮ ಪಾಪ ಅಡ್ಗೆ ಮನೆಯಲ್ಲ ಏನ್ ಕೆಲ್ಸ ಮಾಡ್ತಿದಲ್ಲ ಏನ. ಇವಾಗ ಬಂದ್ರೆ ನಿಮ್ಮ ಅಮ್ಮಯ್ಯ ಕೆಲ್ಸ ಬಿಟ್ಬಿಟ್ಟು ನಂತವ್ಲೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಬೇಡ ಕಣ್ ತಗ ಇವಾಗ. ಇಲ್ಕಣಜಿ, ನೀನ್ ಒಳಗಡೆಗ್ ಬಂದ್ರೆ ಮಾತ್ರ ಇಸ್ಕೊಳ್ತೀನಿ ಆಟೆಯ, ಇಲ್ಲಾಂದ್ರೆ ತಡಿ ಅಮ್ಮ ಹಿಂಗ್ ಕರಿತೀನಿ. ನಡಿಯಪ್ಪ, ಇನ್ನೇನ್ ಮಾಡಕ್ಕಾಗುತ್ತೆ. ಇಸ್ಕೊಳಲ್ಲ ಅಂತ ಹೇಳ್ತಿದ್ಯಾ ಅತ್ಲಾಗಿ. ನಡಿ, ನಾನೇ ಬರ್ತೀನಿ ಒಳಗಡೆಗೆ, ಕೊಟ್ಟು ಬರ್ತೀನಿ ಅತ್ಲಾಗಿ. ಅಜಯ್ ತಡಿ, ಅಮ್ಮಂಗೂ ಕರಿತೀನಿ ತಡಿ. ಯಮೋಯ್, ಅಮ್ಮ, ಯಮೋಯ್, ಅಮ್ಮ ಬಾರಮ್ಮ ಇಲ್ಲಿ ಆಚೆ ಕಡೆ. ನೋಡಿಲ್ಲಿ ಗೌರಜ್ಜಿ ಬಂದೈತೆ, ಬಾಯಿಲಿ ನೋಡಮ್ಮ. ಇಲ್ಲಿ ಕಜ್ಜೆಕಾಯಿ ಎಲ್ಲ ತಗೊಂಬಂದೈತೆ ಗೌರಜ್ಜಿ, ಬಾರಮ್ಮ. ಈ ಅಮ್ಮಂಗೆ ಎಷ್ಟ್ ಸಲ ಕೂಕಣದ ಏನಪ್ಪ, ಅವಾಗ್ಲಿಂದಾನು ಕೂಕಣ್ತಿದ್ದೀನಿ. ಬಾರಮ್ಮ ಒಳಿಕೆ. ಯಾಕಲ್ಲ ಹಿಂಗ್ ಕೂಕಣ್ತೀಯ? ಒಳಗಡೆ ನಾನ್ ಕೆಲಸ ಮಾಡ್ತೀನಿ ಅಂತ ಗೊತ್ತಲ್ವಾ ನಿನಗೆ? ಅದೇನ್ ಹೇಳ್ಬೇಕು, ಒಳಗಡಿಕೆನೆ ಬಂದು ಹೇಳಿದ್ರೆ ಆಯ್ತಪ್ಪ. ಬಂದು ಅಮ್ಮ 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 ಅಂತ ಯಾವಾಗ್ಲೂ ಕೂಕಂತಿರ್ತೀಯ, ಏನಾಯ್ತು ಹೇಳು? ಈ ಅಮ್ಮನ್ ನೋಡು, ನಾನೇನು ಸುಮ್ಕೆ ಏನ್ ಕೂಕಳಿಲ್ಲ ಕಣಮ್ಮ. ಅಲ್ಲಿ ನೋಡಲಿ ಗೌರಜ್ಜಿ ಬಂದೈತೆ, ನೋಡಲಿ ಕಜ್ಜೆಕಾಯಿ ಎಲ್ಲ ತಗೊಂಬಂದೈತೆ ಕಣಮ್ಮ. ರಜೆ ಏನದೆ ಕಜ್ಜೆಕಾಯಿ ಎಲ್ಲ ತಗೊಂಬಂದಿದ್ಯಾ? ನಾನು ಆದ್ರೂ ಅನ್ಕೊಂಡೆ, ಏನ್ ನಮ್ ಗೌರಜ್ಜಿ ನನ್ಗೋಸ್ಕರ ಏನಾದ್ರು ಹಬ್ಬದ ಮಾರನೇ ದಿವಸ ಅದೇನ್ ಮಾಡಿದ್ರು ಒಂದ್ ಈಟಾದ್ರೂ ತಗೊಂಡ್ ಬರ್ಲೇಬೇಕು. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ನಮ್ಮ ಅಜ್ಜಿ ಅನ್ಕೊಂಡೆ. ಆದ್ರೂ ಮನ್ಸಲ್ಲಿ ಹೆಂಗ ತಗೊಂಬಂದಿದ್ಯಾ ನೋಡು. ಮಣ್ಣೆ, ನಾನ್ ತಗೊಂಬರ್ದಂಗೆ ಹಂಗೆ ಇರ್ತೀನೇನೆ ಯಾವತ್ತಾದ್ರೂ ನಿನಗೆ, ನೀನೇ ಹೇಳು. ಇರ್ಲಿ ಇವಾಗ ತಗ, ಕಜ್ಜೆಕಾಯಿ ಮಾಡ್ಕೊಂಡ್ ಬಂದಿದ್ದೀನಿ. ರವೆ ಉಂಡೆನೂ ಇತ್ತು ಕಣೆ. ರವೆ ಉಂಡೆ ಮಾಡಿದ್ದು, ಜಾಮೂನು ಎಲ್ಲ ಮಾಡಿದ್ದು, ಚಕ್ಲಿ ಅವೆಲ್ಲ. ಇನ್ನ ನೀನು ಮಾಡಿದ್ದಲ್ಲ ಅವೆಲ್ಲ. ಸುಮ್ಕೆ ಯಾಕಜಿ ಇವೆಲ್ಲ ತಗೊಂಬಂದೆ, ನಮ್ಮನೇಲೂ ಇದಾವಂತ ಹೇಳ್ತೀಯ ಅಂತ. ಕಜ್ಜೆಕಾಯಿ ಮಾಡಿರಲ್ಲ ಅಂತ ಹೇಳ್ದಲ್ಲ ನೀನು, ಅದಕ್ಕೆ ಕಜ್ಜೆಕಾಯಿ ಒಂದಿಟ್ಟು ಜಾಸ್ತಿ ಅನ್ನಂಗೆ ಹಾಕೊಂಬಂದೆ. ತಗ, ಒಳಗಡೆ ತಗೊಂಡೋಗಿ ಆ ಹುಡುಗನ್ ಕೊಡು, ಅವನಿಗೆ ಕಜ್ಜೆಕಾಯಿ ಅಂದ್ರೆ ಬಲು ಇಷ್ಟ ಅಂತೆ. ಯಾಕೆ ನೀನ್ ಮಾಡ್ಕೊಳ್ಳಿಲ್ವಂತೆ ಕಜ್ಜೆಕಾಯಿನ ಅವನಿಗೆ? ಸುಮ್ಕಿರ್ ಗೌರಜ್ಜಿ, ಚಿಕ್ಕ ಮಕ್ಳು ಆಸೆಗಂಗ ಆಡ್ತಾರೆ. ಈ ಕಜ್ಜೆಕಾಯಿ ಅಂತ ಆಟ ಮಾಡ್ತಾರೆ. ಒಂದ್
ತಿನ್ನಲ್ಲ. ಸುಮ್ಕೆ ಒಂದ್ರೇಟು ಆಸೆ ಆಟ ಇವು. ಇವ್ ಮಾಡಿರೋದೇ ಚಕ್ಲಿ ಅಂತೆ, ಜಾಮೂನು, ರವೆ ಉಂಡೆ ಇವೆಲ್ಲ ಮಾಡಿದೀನಿ. ಒಂದೇ ಒಂದ್ ಚೂರು ಬಾಯಿಗೆ ಹಾಕಿಲ್ಲ. ಸುಮ್ಕೆ ಆಟ ಆಡೋ ವಯಸ್ಸು, ಹಿಂಗ ಹೇಳ್ತಿರ್ತಾರೆ, ಆಸೆ ಮಾಡ್ತಾರೆ, ಹಾಕ್ಬಿಟ್ಟೆ ಏನು ತಿನ್ನಲ್ ಕಣ್ ಗೌರಜ್ಜಿ. ಮಕ್ಕಳಲ್ವೇನೆ ಆಸೆ. ಏನು ಮಾಡಕ್ಕಾಗಲ್ಲ. ತಗ ಇವಾಗ ನಾನು ಬರ್ತೀನಿ, ಗೊತ್ತಾಯ್ತು ನನ್ಗೂನು. ತಗ ಇವಾಗ ತಗೊಂಡೋಗಿ ಒಳಗಡೆ ಕಿಟ್ಕೊಂಡು ತಿನ್ರಿ, ತಗೊಳ್ರಿ. ಗೌರಜ್ಜಿ ಇವಾಗಿನ್ನು ಬಂದ್ಬಿಟ್ಟು ಅಲ್ಲೇ ಹೋಗ್ತೀನಂತ ಹೇಳ್ತಿದ್ಯಾ? ಕುತ್ಕಬ್ಬ ಒಂದ್ಗಳಿಗೆ. ತಿಂಡಿ ಗಿಂಡಿ ತಿನ್ಕೊಂಡು ಹೋಗುವಂತೆ. ಅದ್ಯಾಕೆ ಅಂತ ಅರ್ಜೆಂಟು? ಇವಾಗಿನ್ನು ಬಂದಿದ್ಯಾ, ಅಲ್ಲೇ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ಗೌರಜ್ಜಿ ನೀನು. ಏ ಇಲ್ ಕಣ್ತಾಯಿ, ಮಂತವ ಕೆಲ್ಸಗಳಿದಾವೆ, ಹೋಗೋಣ ಅಂತ. ಅದೇನ್ ಕೆಲ್ಸ ಮಾಡ್ತೀಯ? ಸುಮ್ಮ ಕೂಕಳಜಿ. ಇನ್ನೇನು ಮನೆ ಕೆಲ್ಸ ಇಲ್ಲ, ಇನ್ನೇನು ನಮ್ ಸರೋದಮ್ಮ ಎಲ್ಲ ಮಾಡ್ಕೊಳ್ತಾಳಮ್ಮ. ಇನ್ನೇನ್ ಕೆಲ್ಸ? ಆರಾಮಾಗಿ ಕೂತ್ಕೊ ಒಂದ್ಗಳಿಗೆ. ಇನ್ನೇನು ಹಬ್ಬ ಎಲ್ಲ ಮುಗ್ದೈತಿ, ಇನ್ನೇನು ಆರಾಮಾಗಿ ಇರ್ತೀರ ಇನ್ನೇನು. ಅಂತ ಅರ್ಜೆಂಟ್ ಇಲ್ವಲ್ಲ. ಇಲ್ ಕಣೆ ಅಮ್ಮಣಿ, ಕೆಲ್ಸಗಳೇನಿಲ್ಲ, ನೀನ್ ಹೇಳ್ದಂಗೆನೆ. ಇಬ್ರು ಸೊಸೆದ್ರುಗಳಿದಾರೆ, ಹೆಂಗ ಮಾಡ್ಕೊಂತಾರೆ. ಏನ್ ಮಾಡ್ತೀಯ? ಕಿರಿಯ ಸೊಸೆ ಇದಾಳಲ್ಲ ಪಲ್ಲವಿ, ಅಪರೂಪಕ್ ಬರೋದು. ಅತ್ತೆ ಅತ್ತೆ ನೀನೇನತ್ತೆ ನೀನು ಇಂಥವೆಲ್ಲ ಮಾತಾಡ್ಬೇಕಂತ ಇರ್ತೀನಿ, ನೀನು ಅಲ್ಲಿ ಇಲ್ಲಿ ಹೋಗ್ಬಿಡ್ತೀಯ, ಬಿಟ್ಟೆ ಹೋಗ್ತೀಯಲ್ಲ ಅತ್ತೆ ನೀನು ಅಂತ ಎಲ್ಲ ಬೇಜಾರ್ ಮಾಡ್ಕೊಳ್ತಾಳೆ. ಅದಕ್ಕೋಸ್ಕರ ಅಷ್ಟೇ ಬೇಗ ಹೋಗೋಣಂತ. ಮಂತವ ಬೇಗ ಹೋಗಿ ಅವಳ ಹತ್ರನೇ ಇರ್ಬೇಕು. ಓಹೋ ಪರವಾಗಿಲ್ಲ ಕಣ್ಗೌರಜ್ಜಿ. ಹಂಗಾರೆ ಇಬ್ರು ಸೊಸೆಂದ್ರುಗಳು ಬಂದಾರನ್ನಮ್ಮ. ಅಲ್ ಕಣ್ಗೌರಜ್ಜಿ, ಮೊನ್ನೆ ಕೇಳ್ದಾಗ ನಾನು ಅವ್ರು ಕಿರಿಯ ಸೊಸೆನು ಕಿರಿಯ ಮಗನು ಬರ್ತಿದಾರೆ ಗೌರಜ್ಜಿ ಅಂತ ಕೇಳ್ದಾಗ, ಇಲ್ ಕಣೆ ಅಮ್ಮಣ್ಣಿ ಅವ್ರೇನ್ ಬರ್ತಿಲ್ಲ, ಏನೋ ಕೆಲ್ಸ ಆಯ್ತಂತೆ, ಆಫೀಸಲ್ಲಿ ಏನೋ ಕೆಲ್ಸ ಆಯ್ತಂತೆ, ರಜೆ ಇಲ್ವಂತೆ, ಬರಲ್ವಂತೆ, ಅವರು ಗೌರಿ ಹಬ್ಬಕ್ಕೇನೋ ಬರ್ತಾರಂತೆ ಅಂತ ಹೇಳ್ದೆ. ಇವಾಗ ನೋಡಿದ್ರೆ ಕಿರಿಯ ಸೊಸೆ ಮಗ ಎಲ್ಲ ಬಂದಿದಾರಂತ ಹೇಳ್ತಿದ್ಯಾ. ನೀನೇ ಸುಳ್ಳು ಹೇಳ್ದೆ ಅನ್ನೋ ನನಗೆ. ಮಣಿ ನಾನೇನು ಸುಳ್ಳು ಹೇಳಕ್ ಹೋಗಣ? ನನ್ಗೂನು ಅದೇ ಮಾತು ಹೇಳಿದ್ರು. 2-3 ದಿವಸದಿಂದ ಫೋನ್ ಮಾಡ್ತಿದ್ದೆ ಆ ಹುಡುಗನ್ ಕೈಲಿ, ಕುಮಾರಣ್ಣ ಕೈಲೂ ಫೋನ್ ಮಾಡ್ತಿದ್ದೆ. ನಮ್ಮ ಹುಡುಗಿ ಸರೋದಮ್ಮನು ಮಾತಾಡೋದು, ಬರ್ರಿ ಪೂಜೆಗೆ ಅಂತ ಕರೆದಿದ್ರು. ಇಲ್ಲ ಕಣಕ ಕೆಲ್ಸ ಐತೆ ಅಂತ ಹೇಳ್ತಿದಾರೆ, ಬರಕ್ ಆಗಲ್ಲ, ರಜೆ ಇಲ್ಲ ಅಂತ ಹೇಳ್ತಿದ್ರು. ಆಮೇಕಿಂದ ಅದೇನಾಯ್ತೋ ಏನೋ, ಏನ್ ಮನ್ಸ್ ಬಂತೋ ಏನೋ, ಈ ಹುಡುಗಿ ಇದಾಳಲ್ಲ ನಮ್ಮ ಹುಡುಗಿ ಪಲ್ಲವಿ, ಅವಳಿಗೆ ಬಲು ಇಷ್ಟ ಅಂತೆ ಇವೆಲ್ಲ. ನಮ್ಮ ಹಳ್ಳಿ ಕಡೆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮಾಡೋದು, ಇವೆಲ್ಲ ಅಂದ್ರೆ ಅರ್ಶಿನ ಕುಂಕುಮ ಎಲ್ಲ ತಗೊಳೋದಂದ್ರೆ ಬಲು ಇಷ್ಟ ಅಂತೆ. ಆ ಹುಡುಗಂಗೆ ಆಟ ಮಾಡ್ಬಿಟ್ಟು ನನ್ ಕರ್ಕೊಂಡು ಹೋಗ್ಬೇಕಂದ್ರೆ ಹೋಗ್ಬೇಕು ಅಂತ ಆಟ ಮಾಡಿ ಪಾಪ ಬಂದಿದ್ದಾಳೆ. ನಮ್ಗೆ ಹೇಳೇ ಇಲ್ಲ ಕಣೆ ಅಮ್ಮಣಿ, ನಾವ್ ಬರಲ್ಲ ಅಂತ ನಮ್ ತಿಟ್ಟಿಗೆ ನಾವು ಪೂಜೆ ಎಲ್ಲ ಮಾಡ್ತಿದ್ವಿ. ಇನ್ನೇನು ಆಟ್ರಲ್ಲಿ ಇಬ್ರು ಬಂದ್ರು. ಇರ್ಲಿ ಬಿಡು ಗೌರಜ್ಜಿ, ಹೆಂಗ ಬಂದಿದಾರಲ್ಲ ಸದ್ಯ ಪೂಜೆಗೆ, ಬಿಡು. ಮಾತ್ರ ನಿನ್ ಕಿರಿಯ ಸೊಸೆನು ಒಳ್ಳೆ ಒಳ್ಳೆ ಸಿಕ್ಕಿದಾಳ್ ಕಣ್ ಬಿಡು ಗೌರಜ್ಜಿ. ನೀನ್ ಪುಣ್ಯ ಮಾಡಿದ್ಯಾ. ಇಬ್ರು ಸೊಸೆಂದ್ರುಗಳು ಮಾತ್ರ ಅಬ್ಬಾ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತಾರೆ ಬಿಡು ನಿನ್ಗೆ. ನೀನೊಂಥರ ಪುಣ್ಯವಸ್ತಿ ಇದ್ದಂಗ ನೀನು. ಮಾತ್ರ ಬಲು ಖುಷಿಯಾಗಿ ನೆಮ್ಮದಿಯಾಗಿ ಇದೀಯಾ ಕಣೆ ಅಮ್ಮಣ್ಣಿ. ಇವತ್ ಬೆಳಿಗ್ಗೆ ಎಲ್ಲ ಆ ಹುಡುಗಿನಿ ಎಲ್ಲಾ ಕೆಲ್ಸ ಮಾಡಿರೋದು. ನಮ್ ಸರೋಜಮ್ಮ ಕೈಲೂ ಒಂದೇ ಒಂದ್ ಕೆಲ್ಸ ಮಾಡ್ತಿಲ್ಲ. ಮನೆ ಕೆಲ್ಸ ಎಲ್ಲ, ಇರೋ ಬರೋ ಕೆಲ್ಸ ಎಲ್ಲ ಆ ಹುಡುಗಿ ಒಬ್ಳೆ ಮಾಡಿದಾಳೆ. ನಾನ್ ಮಾಡ್ತೀನಿ, ಸುಮ್ಮ ಕುಕ್ಕಳಕ್ಕ ನೀನು. ದಿನಾಲು ನೀವು ಮಾಡ್ತಾನೆ ಇರ್ತೀರಾ. ನಾನು ಅಪರೂಪಕ್ಕೆ ಊರಿಗೆ ಬಂದಿದ್ದೀನಿ, ನಾನು ಮನೆ ಕೆಲ್ಸ ಎಲ್ಲ ಮಾಡ್ತೀನಿ, ಸುಮ್ನಿರಿ ನೀವು ಅಂತ ಎಲ್ಲ ಹೇಳಿ ಎಲ್ಲ ತಿಂಡಿ ಎಲ್ಲ ಆ ಹುಡುಗಿನೇ ಮಾಡಿರೋದು. ನನಗೆ ತಿಂಡಿ ಎಲ್ಲ ತಿನ್ಕೊಂಡು ನನಗೂ ಯಾಕ ಮನಸ್ಸು ತಡಿಲಿಲ್ಲ. ನೆನ್ನೆ ಬೇರೆ ನಿಮ್ ಮಂತಾವ್ ಬಂದ್ಬಿಟ್ಟು ನಿನಗ್ ಬೇರೆ ಮಾತಾಡ್ತಿಲ್ಲ ನೋಡು, ಎಲ್ ಬೇಜಾರ್ ಮಾಡ್ಕೊಳ್ತಿ ಏನೋ ಅಂತ. ಹೆಂಗ ಕಜ್ಜೆಕಾಯಿ ಬೇರೆ ಕೊಡ್ಬೇಕಿತ್ತು, 2 ಕೆಲ್ಸ ಆಗುತ್ತಂತ ಬಂದೆ ಕಣಮ್ಮ. ತಗ ಇವಾಗ ಹೋಗ್ತೀನಿ ನನ್ ಮಂತವ. ಅದಂಗ ಹೋಗ್ತೀಯ ಹೋಗ್ ಗೌರಜ್ಜಿ. ಕುತ್ಕೊಂಡ್ಬಿಟ್ಟು ನೀನು ತಿಂಡಿ ಗಿಂಡಿ ತಿನ್ಕೊಂಡು ಒಂದ್ರೇಟು ಎಲೆ ಅಡಿಕೆ ಹಾಕೊಂಡು, ಟೀಗಿ ಕುಡ್ಕೊಂಡು ಎಲೆ ಅಡಿಕೆ ಹಾಕೊಂಡು ಒಂದ್ ಗಳಿಗೆ ಮಾತಾಡ್ಕೊಂಡೆ ಹೋಗುವಂತೆ. ಹೆಂಗ ಇಬ್ರು ಸೊಸೆಂದ್ರು ಇದಾರಂದ್ಮೇಲೆ ಇನ್ನೇನು ಕೆಲ್ಸ ಎಲ್ಲ ಅವ್ರು ಮಾಡ್ಕೊಳ್ತಾರೆ. ಸುಮ್ಮ ಕುಕ್ಕ ಬಾ ನೀನು. ಇನ್ನೇನ್ ವಯಸ್ಸಾಯ್ತು, ಅವ್ರು ಮನೆ ಕೆಲ್ಸ ಮಾಡ್ಕೊಂಡವ್ರು, ಅವ್ರವ್ರ ಮನೆಗೆ ಅವ್ರು ಗೊತ್ತಿರುತ್ತೆ ಸೊಸೆಂದ್ರುಗಳಿಗೆ, ಅವ್ರು ಮಾಡ್ಕೊಂತಾರೆ. ಇವಾಗ ಇನ್ನೇನ್ ಜಾಸ್ತಿ ಏನ್ ತಲೆ ಕೆಡಿಸ್ಕೋಬೇಡ. ಮಕ್ಳ ಜೊತೆ ಮೊಮ್ಮಕ್ಳ ಜೊತೆ ಎಲ್ಲ ಆಟ ಆಡ್ಕೊಂಡು ಆರಾಮಾಗಿರತ್ ಕಲಿ. ನಿನ್ ಸಾಕು ಚಿಂತೆ ಮಾಡಿದ್ದು. ಅಲ್ಲೇ ವಯಸ್ಸಾಯ್ತು ಬಂತು ನಿನ್ಗೂನು, ಚಿಂತೆ ಎಲ್ಲ ಬಿಟ್ಟು ಆರಾಮಾಗಿರತ್ ಕಲಿ. ಅಮ್ಮಣಿ ಹಂಗ ಆಡಬೇಡ, ಸುಮ್ಕಿರು. ಇವಾಗ ತಿನ್ನಲ್ಲ ಏನಿಲ್ಲ, ಆ ಹುಡುಗರೆಲ್ಲ ಬೇಜಾರ್ ಮಾಡ್ಕೊಳ್ತಾರೆ. ಆಮೇಕಿಂತ ಬಿಡ್ತೀನಿ, ಸಿಗ್ತೀನಿ ಬಿಡು ನಾನು, ನೀನ್ ತಲೆ ಕೆಡಿಸ್ಕೊಬಿಡು. ಸಂಜೆ ಕಡೆಯಿಂದ ಬರ್ತೀನಿ. ಇನ್ನೇನ್ ಯಾವಾಗ್ಲೂ ನಾನು ಪುರ್ಸತ್ತಿದ್ದಾಗ ಬರ್ತೀನಲ್ಲೇ ಅಮ್ಮಣಿ. ತಿರ್ಗಾ ನೀನ್ ಯಾಕೆ ಹಿಂಗ ಆಟ ಮಾಡ್ತೀಯ? ಸುಮ್ಕಿರಿ ಇವಾಗ. ಹಿಂಗೆಲ್ಲ ಆಟ ಮಾಡ್ಬಾರ್ದು ನೋಡು, ನನಗ್ ಬಲು ಬೇಜಾರಾಗ್ಬಿಡುತ್ತೆ. ಸರಿ ಕಣ, ಆಯ್ತು ಹೋಗ್ಬಾರ್ ಗೌರಜ್ಜಿ. ಈಗ ಕಿರಿಯ ಸೊಸೆ ಬಂದಿದಾರಂತ ಫುಲ್ ಖುಷಿ ಆಗಿದ್ಯಾ? ಹೋಗ್ ಬಾ ಹೋಗು. ಸಂಜೆ ಕಡೆಯಿಂದ ಬಾ ಮತ್ತೆ. ಅಮ್ಮ ಅಮ್ಮ ಅಮ್ಮ, ಏನ್ ಮಾಡ್ತಿದ್ಯಮ್ಮ? ರೀ
ಯಾಕ್ರಿ ಹಿಂಗ್ ಕೂಕಂತಿದ್ದೀರಲ್ಲ? ಯಾಕೇನಾಯ್ತು? ಆ? ಅತ್ತೆಯವರು ಇಲ್ಲ ರೀ, ಅತ್ತೆಯವರು ಇಲ್ಲಿ ನೇತ್ರಕ್ಕನ ಮಂತವ ಎಲ್ಲ ಹೋಗ್ ಬರ್ಬೇಕು ಅಂತ ಹೋದ್ರು. ಹ್ಮ್ ನೀವ್ ಯಾಕೆ ಎಲ್ಲೋಗಿದ್ರಿ ಇಷ್ಟೊತ್ತು? ನೀವು ಕಾಣ್ತಾನೆ ಇರಿಲ್ವಲ್ಲ? ಆ? ಅಲ್ಲಿದ್ರೆ ಟೌನ್ ಅಲ್ಲಿದ್ರೆ ಜಾಸ್ತಿ ಎಲ್ಲ ಹೊರಗಡೆ ಓಡಾಡೋದೇ ಇಲ್ಲ. ಇಲ್ಲಿ ಊರಿಗೆ ಬಂದ್ಬಿಟ್ರೆ ಎಲ್ಲ ಫ್ರೆಂಡ್ಸ್ ಮನೆಗೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತೀರಾ ನೀವು? ಒಂದ್ ಗಳಿಗೆನು ಮಂತವಲ್ಲೇ ಇರಲ್ವಲ್ಲ? ಏ ಇಲ್ಲ ಪಲ್ಲವಿ, ಒಂದ್ ಸ್ವಲ್ಪ ಕೆಲಸ ಇತ್ತು. ನನ್ನ ಓಲ್ಡ್ ಫ್ರೆಂಡ್ಸ್ ಗಳೆಲ್ಲಾನು ಬಂದಿದ್ರು. ಸೊ ಅವರು ಅಲ್ಲಿ ಇಲ್ಲಿ ಡ್ಯೂಟಿಲೆಲ್ಲ ಇದ್ದಾರೆ. ಸೊ ಹಂಗಾಗಿ ಹಬ್ಬಕ್ಕೆ ಎಲ್ಲಾರು ಬಂದಿದ್ರಲ್ಲ, ಅದಕ್ಕೋಸ್ಕರ ಎಲ್ಲಾರ್ಗು ಮೀಟ್ ಮಾಡೋಣ, ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದೆ ಅಷ್ಟೇ, ಇನ್ನೇನಿಲ್ಲ. ಹ್ಮ್ ಮತ್ತೆ ಟಿಫನ್ ಎಲ್ಲ ಆಯ್ತಾ? ರೆಡಿ ಆಯ್ತಾ? ತಿಂಡಿ ಎಲ್ಲ ಮಾಡಾಯ್ತಾ? ಹ್ಞೂ ರೀ, ತಿಂಡಿ ಎಲ್ಲ ರೆಡಿ ಆಯ್ತು. ನಿಮ್ಗೋಸ್ಕರ ನೀನು ವೇಟ್ ಮಾಡ್ತಿದ್ದು. ಮಾವನವರು ಬಂದಿಲ್ಲ, ಅತ್ತೆಯವರು ನೇತ್ರಕ್ಕನ ಮಂತವ ಟಿಫನ್ ಮಾಡ್ಕೊಂಡು ಅತ್ತೆಯವರು ನೇತ್ರಕ್ಕನ ಮನೆ ಮಂತವ ಹೋಗ್ ಬರ್ತೀನಂತ ಅವ್ರು ಹೋದ್ರು. ನೀವು ಇರಿಲ್ಲ, ಭಾವನವರು ಇಲ್ಲ. ಸೊ ಹಂಗಾಗಿ ನಾವು ಅಕ್ಕ ಮನೇಲಿ ಒಂದ್ ಸ್ವಲ್ಪ ಅವು ಇವು ಕ್ಲೀನ್ ಮಾಡ್ಕೊಳ್ತಿದ್ದು. ಟಿಫನ್ ಎಲ್ಲ ಮಾಡಾಯ್ತಲ್ಲ, ಪಾತ್ರೆಗಳು ಇದ್ದು ಎಲ್ಲ ತೊಳಿತಿದ್ರು ಅಕ್ಕ ಅವರು. ಹೌದಾ? ಸರಿ ಆಯ್ತು, ಓಕೆ. ಹಂಗಾರೆ ಒಂದ್ ಕೆಲಸ ಮಾಡೋಣ ಇವಾಗ. ಇನ್ನೇನು ಟಿಫನ್ ಎಲ್ಲ ಆಯ್ತಲ್ಲ, ಇನ್ನೇನು ಒಂದ್ 11 ಗಂಟೆಗೆ ಹೊರಡ್ಬಿಡದ ನಾವು, ಟೈಮ್ ಆಗ್ಬಿಡುತ್ತೆ. ಹೌದಾ? ಹೋಗ್ಬೇಕಾ ಇವತ್ತೇನೆ? ಅಲ್ಲ ರೀ, ನನ್ಗೆ ನಿಮ್ ಊರಂದ್ರೆ ಸಖತ್ ಇಷ್ಟ ರೀ. ಅದಕ್ಕೋಸ್ಕರನೇ ಹೇಳ್ತಿರೋದು. ಸೊ ನಾವು ನಾಳೆ ಹೋದ್ರೆ ಆಗುತ್ತಾ? ನಾಳೆ ಮಾರ್ನಿಂಗೇನೆ ಎದ್ದಡ್ಕೆನೆ ಹೋಗ್ಬಿಡೋಣ, ಸರಿನಾ? ಇವತ್ತು ಒಂದ್ ಸ್ವಲ್ಪ ಅತ್ತೆ ಜೊತೆ ಎಲ್ಲ ಹೋಗಿ ಹೊಲದ ಹತ್ರ ಎಲ್ಲ ಬೆಳೆ ಎಲ್ಲ ಹಾಕಿದಾರೆ, ರಾಗಿ ಹಾಕಿದಾರಂತೆ, ಎಲ್ಲ ನೋಡ್ಕೊಂಡ್ ಬರ್ಬೇಕು. ತೋಟದ ಹತ್ರ ಎಲ್ಲ ಓಡಾಡ್ಕೊಂಡ್ ಬರ್ಬೇಕು ಅಂತ ನನಗೆ ಸಖತ್ ಇಷ್ಟ ರೀ. ನಿನ್ನೆ ಅಂತೂ ಹಬ್ಬ ಇತ್ತಲ್ಲ, ಸೊ ಹಂಗಾಗಿ ನನಗೆ ಟೈಮ್ ಸಿಗ್ಲಿಲ್ಲ ಹೋಗೋದಕ್ಕೆ. ಅತ್ತೆಯವರು ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅತ್ತೆ ಜೊತೆ ನಾನು, ಅಕ್ಕ, ಅತ್ತೆ ಎಲ್ಲ ತೋಟದ ಹತ್ರ ಎಲ್ಲ ತಿರ್ಗಾಡ್ಕೊಂಡ್ ಬರ್ತೀವ್ರಿ. ನನಗೆ ಈ ಗ್ರೀನಿಶ್ ನೇಚರ್ ಎಲ್ಲ ನೋಡೋದಕ್ಕೆ ಸಖತ್ ಇಷ್ಟ ರೀ. ಪ್ಲೀಸ್ ರೀ, ಅರ್ಥ ಮಾಡ್ಕೊಳ್ಳಿ. ಅಲ್ಲಮ್ಮ, ನನಗೆ ಕೆಲ್ಸಗಳಿದಾವಲ್ಲ, ನನ್ ಕಷ್ಟನೂ ಒಂದ್ ಸ್ವಲ್ಪ ನೀನ್ ಅರ್ಥ ಮಾಡ್ಕೋಬೇಕಲ್ವಾ? ಆ ಏನ್ ಮಾಡೋದು ನೋಡೋಣ, ಸುಮ್ನಿರು, ವೆಯ್ಟ್ ಮಾಡ್ತೀನಿ. ಅಲ್ಲ, ಸಂಜೆ ಕಡೆಯಿಂದಾನು ಹೋದ್ರೆ ಆಗುತ್ತಲ್ಲ? ಏನಪ್ಪ ಇದು? ಗಂಡ ಹೆಂಡತಿ ಇಬ್ರಾಳು ಏನೋ ಮಾತಾಡ್ಕೊಂಡು ನಿಂತಿದ್ದಾರೆ. ಏನಾಯ್ತಂತ ಕಣ ಇವ್ರಿಗೆ? ಏಯ್ ಪಾಪ, ಯಾಕ ಏನೋ ಮಾತಾಡ್ತಿದ್ರೆ? ಯಾಕ್ರ, ಏನಾಯ್ತು? ನೋಡಿ, ಇವಾಗ್ಲೇ ಹೇಳ್ತಿದ್ದೀನಿ, ನೀವು ನಾಳೆ ಮಾರ್ನಿಂಗ್ ಹೋಗ್ಬೇಕು ಅಷ್ಟೇ. ನಾವು ಇವತ್ತಂತೂ ಹೋಗಲ್ಲ. ಏನಾದ್ರೂ ಹೋಗ್ಬೇಕಂತ ನೀವೇನಾದ್ರೂ ಹಠ ಮಾಡಿದ್ರೆ ಏನಿಲ್ಲ, ನಮ್ಮ ಮಾವನವ್ರಿಗೆ ಹೇಳ್ತೀನಿ. ಮಾವ, ನನಗೆ ಇರೋದಕ್ಕೆ ಇಷ್ಟ, ಆದ್ರೆ ಇವರು ಹೋಗೋಣ ಅಂತ ಕರೀತಿದಾರ ಮಾವ ಅಂತ ಹೇಳ್ಬಿಡ್ತೀನಿ. ನೋಡ್ರಿ, ಇವಾಗ್ಲೇ ಹೇಳ್ತಿದ್ದೀನಿ. ಏಯ್ ಪ್ಲೀಸ್ ಕಣೆ, ಈ ಅಪ್ಪಯ್ಯನ ಮುಂದೆ ಇಲ್ಲವೆಲ್ಲ ಹೇಳಕ್ ಹೋಗ್ಬೇಡ. ನನಗೆ ಅಪ್ಪಯ್ಯನ್ ಕಂಡ್ರೆ ಇವಾಗ್ಲೂ ಭಯ, ಸುಮ್ಕಿರು. ಹಂಗೆಲ್ಲ ಹೇಳಕ್ ಹೋಗ್ಬೇಡ, ನೀನು ಬೇಜಾರ್ ಮಾಡ್ಕೊಳ್ತಾರೆ. ಅಯ್ಯ ದೇವ್ರೆ, ಅವಾಗ್ಲಿಂದ ಏನಾಯ್ತಂತ ಕೇಳಿರಿ ಇಬ್ರಾಳು ಗುಸ್ ಗುಸು ಅಂತ ಮಾತಾಡ್ತಿದಾರಲ್ಲ. ಏಯ್ ಪಾಪ, ಯಾಕಲ್ಲ, ಯಾಕೇನಾಯ್ತು? ಏನ್ ನಿಲ್ಕಣಪ್ಪ? ಏನಿಲ್ಲ, ಏನ ಆಫೀಸ್ದೇನೋ ಫೋನ್ ಮಾಡಿದ್ರು, ಅದಕ್ಕೆ ಮಾತಾಡ್ಕೊಂಡ್ ನಿಂತಿದ್ದು ಕಣಪ್ಪ ಅಷ್ಟೇ. ಇನ್ನೇನಿಲ್ಲ. ಅಲ್ಕಣಪ್ಪ, ನಾವು ಮಧ್ಯಾಹ್ನದಿಂದ ಊರಿಗೆ ಹೋಗೋಣ ಅಂತ. ಸ್ವಲ್ಪ ಕೆಲ್ಸಗಳೆಲ್ಲ ಜಾಸ್ತಿ ಇದಾವೆ, ಅದಕ್ಕೋಸ್ಕರ ಮಧ್ಯಾಹ್ನದ ಮೇಲಿಂದ ಒಂದ್ 2 ಗಂಟೆ 3 ಗಂಟೆಗೆ ಹೋಗ್ತೀವಿ ಕಣಪ್ಪ. ಇನ್ನೇನು ಇನ್ನೇನು ಹಬ್ಬ ಎಲ್ಲ ಮುಗಿತಲ್ಲ, ಇನ್ನೇನು ತಿರ್ಗಾ ಗೌರಿ ಹಬ್ಬಕ್ಕೆಲ್ಲ ಬರ್ಬೇಕು, ಅದಕ್ಕೋಸ್ಕರ ಇನ್ನೇನು ಹೋಗ್ತೀವಿ ಕಣಪ್ಪ. ಓಹೋ, ಇದನ್ನಪ್ಪ ವಿಚಾರ. ನನಗೆ ಸುಳ್ಳೆ ಹೇಳ್ತೀರಾ ಮತ್ತೆ? ಇಬ್ರಾಳು ಊರಿಗೆ ಹೋಗೋದ್ರ ಬಗ್ಗೆ ಮಾತಾಡ್ಕೊಂಡು ನನ್ ಮುಂದೆ ಆಫೀಸ್ ಕೆಲ್ಸ ಐತೆ, ಅದ್ ಕೆಲ್ಸ ಐತೆ, ಅದನ್ನ ಮಾತಾಡ್ತಿದ್ವು ಅಂತ ಹೇಳ್ತಿರಲ್ರಲ್ಲೇ. ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಒಂದ್ ಕೆಲ್ಸ ಮಾಡ್ರಿ, ಬರದ್ ಬಂದಿದ್ದೀರಾ ಅಪರೂಪಕ್ಕೆ, ಇನ್ನೇನು ಹೋದ್ರೆ ನೀವು ಯಾವಾಗ ಬರ್ತೀರೋ ಏನೋ ನಮ್ಗೂ ಗೊತ್ತಾಗಲ್ಲ. ಒಂದ್ ಕೆಲ್ಸ ಮಾಡ್ರಿ, ಇವತ್ತು ಉಳ್ಕೊಂಡು ನಾಳೆ ಬೆಳಿಗ್ಗೆ ಬೇಕಾದ್ರೆ ಎದ್ದಡ್ಕಲ್ಲೇನೆ ಹೋಗಿರಂತೆ ನಡ್ರಿ. ಅದೇನ್ ಕೆಲ್ಸ ಇದ್ರು ಮುಗಿಸ್ಕೊಳ್ಳಿರಂತೆ ನಾಳೆನೆ ಬೇಕಾರೆ. ಇವತ್ ಮಾತ್ರ ಇದ್ದು ಏನಾರ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ನಾಳೆ ಬೇಕಾದ್ರೆ ಎದ್ದಡ್ಕಲ್ಲೇನೆ ಹೋಗಿರಂತೆ. ಪಾಪ ಹುಡುಗಿ ಅಪರೂಪಕ್ಕೆ ಬಂದಿದ್ದಾಳೆ. ಆ ಹುಡುಗಿಗೆ ನೀನು ನೆನ್ನೆ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲ ಇವತ್ ಕರ್ಕೊಂಡ್ ಹೋಗ್ತೀನಂದ್ರೆ ಸರಿ ಆಗುತ್ತಲ್ಲ? ಹೇಳೋದ್ ಅರ್ಥ ಮಾಡ್ಕೋಬೇಕು ಒಂದ್ರಿಟ್ಟು ಮಕ್ಳು. ನಡಿ ಬಳಿಕ್ ಸುಮ್ಕೆ, ನಾಳೆ ಬೆಳಿಗ್ಗೆ ಹೋಗಿರಂತೆ. ನಮ್ಮ ಮಾವನವ್ರಿಗೆ ಎಷ್ಟು ಇಷ್ಟ ಇದೆ ನಾವೆಲ್ಲ ಉಳ್ಕೊಳ್ಳೋದು. ನೀವೇ ಹಂಗ ಆಡೋದು, ಸುಮ್ಕಿರಿ. ನಾಳೆ ಹೋಗೋಣಂತೆ. ಮಾವ, ಏನ್ ಗೊತ್ತೇನ ಮಾವ, ಇವರು ನನಗೆ ಇರೋದಕ್ಕೆ ಇಷ್ಟ ಮಾವ. ನಾನು ಹೇಳ್ತಿದ್ದೆ ಇಷ್ಟೊತ್ತರ್ಗು ನಾವ್ ಇಲ್ಲೇ ಇರ್ಬೇಕು, ನಾಳೆ ಬೇಕಾದ್ರೆ ಹೋಗೋಣ ಅಂತ ಹೇಳಿದ್ರೆ ಇವರು ಇಲ್ಲ ಇಲ್ಲ ಇಲ್ಲ, ನನ್ಗೆ ಟೈಮ್ ಇಲ್ಲ, ಕೆಲ್ಸ ಇದೆ, ಬೇಗ ಹೊರಡೋಣ ನಡಿ, ತಿಂಡಿ ಮಾಡ್ಕೊಂಡು ಬೇಗ ಹೊರಡೋಣ ಅಂತ ಹೇಳ್ತಿದ್ರು. ಅದ್ರ ಬಗ್ಗೆನೇ ಮಾತಾಡ್ತಿದ್ದು ಮಾವ. ನೀವೇ ಹೇಳಿ ನಾಳೆ ಬೆಳಿಗ್ಗೆ ಹೋಗೋಣ ಅಂತ. ಇವತ್ ಮಾತ್ರ ನಾನು ಹೋಗಲ್ಲ ಬಿಡಿ ಮಾವ, ನೀವು ತಲೆ ಕೆಡ್ಸ್ಕೊಬೇಡ್ರಿ. ಅವ್ರು ಬೇಕಾದ್ರೆ ಹೋಗ್ಲಿ, ನಾನು ಮಾರ್ನಿಂಗ್ ಎದ್ದು ಟ್ರೈನಿಗೆ ಹೋದ್ರು ಪರವಾಗಿಲ್ಲ, ನಾನಂತೂ ಇವತ್ತಂತೂ ಹೋಗಲ್ಲ. ನಾನು ಇವತ್ತು ಉಳ್ಕೊಂಡು
ಅತ್ತೆ ಜೊತೆ ಅಕ್ಕನ ಜೊತೆ ಎಲ್ಲ ತೋಟದ ಹತ್ರ ಎಲ್ಲ ತಿರ್ಗಾಡ್ಕೊಂಡು ಬರ್ಬೇಕು. ಎಳ್ನೀರೆಲ್ಲ ಕುಡ್ಕೊಂಡ್ ಬರ್ಬೇಕು. ಸೀಬೆಕಾಯಿ ಎಲ್ಲ ಬಿಟ್ಟಿರುತ್ತೆ, ಸೀಬೆಕಾಯಿ ಎಲ್ಲ ತಿನ್ಕೊಂಡು ಎಳ್ನೀರೆಲ್ಲ ಕುಡ್ದು ಮಾತಾಡ್ಕೊಂಡು ಫೋಟೋ ಎಲ್ಲ ತಕೊಂಡು ನಾನು ಆರಾಮಾಗಿ ಬರ್ಬೇಕು. ಅಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀನಿ. ಇವ್ರು ನೋಡಿದ್ರೆ ಹೋಗೋಣ ಅಂತ ಹೇಳ್ತಿದ್ದಾರೆ. ನಾನಂತೂ ಇವತ್ತು ಹೋಗಲ್ಲ ಮಾವ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಓಹೋ, ಇವೆಲ್ಲ ಸಾಹೇಬ್ರದೇನಮ್ಮ ಹೋಗ್ಬೇಕಂತ ಹಠ ಮಾಡ್ತಿದ್ದಿದ್ದು. ಏಯ್ ಯಾಕ್ಲಾ, ಆ ಹುಡುಗಿಗೆ ಇರೋದಕ್ಕೆ ಇಷ್ಟ ಇದ್ರು ನೀನು ಕರ್ಕೊಂಡು ಹೋಗ್ತಿದ್ಯನ್ನು ನೀನು. ಪರವಾಗಿಲ್ಲ ಕಳ್ಳ ಬಂದ್ರಿಟ್ಟು ನೀನು ಒಂಥರ ನಡಿಯ ಬಳಿಕ ಅವನು ಓಹೋ ಊರಿಗೆ ಬಂದ್ಬಿಟ್ಟು ಒಂದ್ ದಿವಸ ಉಳ್ಕೊಳಲ್ಲ ಅಂದ್ರೆ ಇನ್ಯಾವ ಸೀಮೆ ಹುಡುಗರಾಗಿದಿರೋ ನೀವು. ಅದೇನ್ ಕೆಲ್ಸ ಇದ್ರು ಮೊದ್ಲು ಮನೆ ಮುಖ್ಯ ಕಣ್ರಪ್ಪ. ನಿಮ್ ಖುಷಿಗಳು ಮುಖ್ಯ. ಅದೇನ್ ಕೆಲ್ಸ ಇರುತ್ತೋ ಏನೋ ನಿಮ್ ಜೀವನ ಪೂರ್ತಿ ಮಾಡೋದಿದ್ದೇ ಇರುತ್ತೆ. ಹಂಗಂತ ಊರಿಗೆ ಬಂದ್ರು ಬರೀ ಕೆಲ್ಸ 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 ಅಂತ ತಲೆ ಕೆಡಿಸ್ಕೊಂಡಿದ್ರು ಆಗುತ್ತೆಲ್ಲ ಮಗ. ನಡಿ, ಏನು ಆಗಲ್ಲ. ಅದೇನ್ ಕೆಲ್ಸ ಇದ್ರು ನಾಳೆ ಬೆಳಿಗ್ಗೆ ಅದೇನು ಮುಗಿಸ್ಕೊಡುವಂತೆ. ನಡಿಲ ಪಾಪ. ಆ ಹುಡುಗಿ ಪಾಪ ಏನೋ ಆಸೆ ಪಡ್ತಿದ್ದಾಳೆ. ನೀನು ಬೆಳಿಗ್ಗೆ ಕಾರಲ್ಲಿ ತಾನೇ ಬಂದಿರೋದಿನ್ನೇನು, ಟ್ರೈನಲ್ಲೇನು ಹೋಗ್ಬೇಕಂತ ಏನಿಲ್ಲ. ಇಬ್ರಾಳದನು ಕಾರಲ್ಲಿ ಬೇಗ ಹೋಗ್ಬಿಡಿರಂತೆ. ಸುಮ್ಮಕ್ ನಡಿ ಒಳಗಡೆ. ಓಹೋ, ಅವಾಗ್ಲಿಂದ ಹೇಳಿದ್ರೆ ಅರ್ಥನೇ ಮಾಡ್ಕೊಳಲ್ಲ ಅಂತ ಹೇಳಲ್ಲ ಪಾಪ ನೀನು. ನಡಿ ಒಳಗ್ ಸುಮ್ಕೆ. ಸರಿ ಕಣಪ್ಪ, ಆಯ್ತು. ಇನ್ನೇನು ಮಾಡಕ್ಕಾಗುತ್ತೆ. ಸರಿ ಬಿಡಿ, ನಾಳೆ ಬೆಳಿಗ್ಗೆಂದನೆ ಹೋಗ್ತೀವಿ. ಇನ್ನೇನು ಇದ್ಯಾಕ್ರಿ ಹಿಂಗ್ ನಿಲ್ಲಿಸ್ಕೊಂಡ್ ನಿಂತಿದ್ದೀರಾ? ಪಾಪ, ಲೇ ರಮೇಶಪ್ಪ, ಯಾಕಪ್ಪ ಈಗ ನಿಂತಿದ್ದೀರಾ ನಿಮ್ಮ ಅಪ್ಪ ಇನ್ ಮುಂದೆ? ಯಾಕೆ ಏನಾಯ್ತು? ಯಾಕ್ರಿ, ಯಾಕೇನಾಯ್ತು? ಎಲೆ ಯಾತು ಇಲ್ ಕಣೆ. ಈ ಹುಡ್ಗ ಅಲ್ಲೇ ಹೋಗ್ತೀನಿ ಕಣಪ್ಪ ಊರಿಗೆ, ನಮಗ್ ಕೆಲ್ಸ ಐತೆ ಅಂತ ಹೇಳ್ತಿದ್ದ. ಅದಕ್ಕೆ ಆ ಹುಡ್ಗಿಗೆ ಇಷ್ಟ ಇಲ್ಲ ಪಾಪ. ನಿಮ್ ಜೊತೆ ಎಲ್ಲ ತೋಟಕ್ಕೆಲ್ಲ ಹೋಗ್ಬೇಕಂತೆ ಇವತ್ತು. ಆ ಹುಡ್ಗಿಗೆ ತೋಟ ಎಲ್ಲ ನೋಡ್ಕೊಂಡ್ ಬರ್ಬೇಕಂತ ಬಲು ಇಷ್ಟ ಆಯ್ತಂತೆ. ಈ ನನ್ನ ಮಗ ಆಚೆ ಕಡೆ ಕರ್ಕೊಂಬಂದು ಆ ಹುಡ್ಗಿಗೆ ಇನ್ನೇನು ಹೋಗೋಣ ಅಂತ ಎಲ್ಲ ಮಾತಾಡ್ತಿದ್ದ. ಅದಕ್ಕೆ ಆ ಹುಡ್ಗಿಗೆ ಇಷ್ಟ ಇಲ್ವಂತೆ. ಅದಕ್ಕೆ ಬೈದ್ ನಿಲ್ಸಿದೀನಿ. ನಾಳೆ ಬೆಳಿಗ್ಗೆ ಬೇಕಾದ್ರೆ ಎದ್ದಡ್ಕದೇನೆ ಹೋಗುವಂತೆ. ಸುಮ್ಕಿರಪ್ಪ ಅಂತ ಹೇಳಿದೀನಿ. ಅದಕ್ಕೆ ಸುಮ್ಕಾಗಿದ್ದಾನೆ. ಲೇ ಪಾಪ, ಯಾಕಲ್ಲ ಯಾವಾಗ ಬಂದ್ರು ಹಿಂಗೆ ಆಟ ಮಾಡ್ತಿರ್ತೀಯಲ್ಲ ನೀನು? ಹೋಗ್ಬೇಕು ಹೋಗ್ಬೇಕು ಅಂತ. ಅವಾಗಂತೂ ಕಾಲೇಜಲ್ಲೆಲ್ಲ ಓದ್ತಿರ್ಬೇಕಾದ್ರೆ ಅಂತೂ ಹಬ್ಬಕ್ಕೂ ಬರ್ತಿರ್ಲಿಲ್ಲ. ಬಂದ್ರೆ ಅಲ್ಲೇ ನನ್ಗೆ ಪಾಠ ಕಾಲೇಜಿಗೆ ನಾನು ತಪ್ಪಿಸ್ಕೊಳಂಗಿಲ್ಲ ಕಣಮ್ಮ, ಒಂದ್ ದಿವಸನು ಅರ್ಜೆಂಟ್ ಆಗಲ್ಲ ಅಂತ ಅಲ್ಲೇ ಹೋಗ್ಬಿಡ್ತಿದ್ದೆ. ಇವಾಗ್ಲೂ ಹಂಗೆ ಮಾಡ್ತೀಯಲ್ಲ ಮಗ. ಅಯ್ಯ ಮೊದ್ಲಿಂದಾನು ಹಾಸ್ಟೆಲ್ ಅಲ್ಲಿ ಅಲ್ಲಿ ಇಲ್ಲಿ ಬೆಳೆದ್ ಬಿಟ್ಟೆ ಕಣಪ್ಪ. ನನ್ಗೂನು ಮಕ್ಳು ಅನ್ನೋ ಆಸೆ ಇರಲ್ವೇನಲ್ಲ. ಬರ್ತೀರಾ ಹಿಂಗ್ ಹೋಗ್ಬಿಡ್ತೀರಪ್ಪ. ಹೋಗ್ರಿ ಅತ್ಲಾಗಿ. ಹಿಂಗ್ ಮಾಡಿದ್ರೆ ಸರಿ ಆಗುತ್ತಾ ನೀವು? ಏನಿಲ್ಲ, ಆ ಹುಡುಗಿಗೂನು ಬಲು ಇಷ್ಟ ಇಲ್ಲಿ ಇರೋದಂದ್ರೆ. ನೀನಂತೂ ನೀನು ಅರ್ಜೆಂಟ್ ಮಾಡ್ತಿರ್ತೀಯ ಯಾವಾಗ್ಲೂ. ಏನಿಲ್ಲ, ಬೆಳಿಗ್ಗೆ ಬೇಕಾದ್ರೆ ಎದ್ದೋಗಿರಂತೆ. ಸುಮ್ಕಿರಿ, ಇವತ್ತು ಒಂದ್ ದಿವಸ ಉಳ್ಕೊಳ್ರಪ್ಪ ಸಾಕು. ಸರಿನಮ್ಮ, ಆಯ್ತು. ಅಮ್ಮ ಉಳ್ಕೊಂಡ್ತೀನಿ ಬಿಡಮ್ಮ, ಬೇಜಾರ್ ಮಾಡ್ಕೋಬೇಡ ಕಣಮ್ಮ, ಪ್ಲೀಸ್ ಅಮ್ಮ. ಏನ್ ಮಾಡೋಣ, ನನಗೂನು ಕೆಲ್ಸಗಳು ಇರುತ್ತಲ್ಲಮ್ಮ. ಏನು ಮಾಡಕ್ಕಾಗಲ್ಲ. ಇವಾಗ ನಾಳೆ ನೀನು ಹೋಗ್ತೀನಿ ಬಿಡಮ್ಮ. ನೀನ್ ಬೇಜಾರ್ ಮಾಡ್ಕೋಬೇಡ ಅಷ್ಟೇ ನನಗೆ. ಸರಿ ಕಣ, ಆಯ್ತಲ್ಲ ಮಗ. ನಾನ್ ಯಾಕಪ್ಪ ಬೇಜಾರ್ ಮಾಡ್ಕೊಳಣ? ಹೆಂಗ ದುಡಿತಿದ್ದೀರಾ, ಕಷ್ಟ ಪಡ್ತಿದ್ದೀರಾ, ಭಗವಂತ ಒಳ್ಳೇದ್ ಮಾಡ್ತಾನೆ. ಹಂಗಂತ ಬರೀ ದುಡಿಮೆ ಕಡೆನೆ ಗಮನ ಕೊಡಬಾರ್ದು ಕಳ್ಳ ಮಗ. ನಿಮ್ಗೂನು ಒಂದ್ ಸ್ವಲ್ಪ ಆರೋಗ್ಯ ಕಡೆ ಎಲ್ಲ ಗಮನ ಕೊಡ್ಬೇಕು. ಹಳ್ಳಿಗ್ ಬರ್ತೀರಾ, ಊರಿಗ್ ಬರ್ತಿದ್ದೀರಾ, ಒಂದ್ ಸ್ವಲ್ಪ ಒಂದ್ 2-3 ದಿವಸ ಉಳ್ಕೊಂಡು ತಂದೆ ತಾಯಿಗಳು ಕಷ್ಟ ಸುಖ, ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಹೋಗ್ಬೇಕಣ ಮಗ. ಎಲ್ಲಾ ಕಡೆನೂ ಜ್ಞಾನ ಹರಿಸ್ಬೇಕು ನೀನು. ಬರೀ ಕೆಲ್ಸ 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 ಅಂತ ಆ ಕಡೆ ಗಮನ ಹರಿಸ್ಬಿಟ್ರೆ ಇಲ್ಲಿ ಯಾರು ಈ ಕಡೆ ಎಲ್ಲ ನೋಡ್ಕೊಂಡವ್ರು? ನೀನೇ ಹೇಳು. ನೀನ್ ಚಿಕ್ಕ ಹುಡ್ಗ ಕಣಪ್ಪ, ಚಿಕ್ಕ ಹುಡ್ಗ ಅಲ್ಲ, ಇವಾಗ ದೊಡ್ಡವನಾಗಿದೀಯಾ, ಅಲ್ಲೇ ಮದ್ವೆ ಆಗಿದೀಯಾ. ಎಲ್ಲಾ ಕಡೆ ನೀನು ಯೋಚನೆ ಮಾಡ್ಬೇಕು. ಹೆಂಗ ನಿಮ್ ಅಣ್ಣ ಇದ್ದಾನಂತ ಹೆಂಗ ಪರವಾಗಿಲ್ಲ. ಒಂದ್ ಸ್ವಲ್ಪ ನಿನಗೆ ಏನು ಹಳ್ಳಿ ಕಡೆದು ಅಷ್ಟೇನು ಹೊಲ ಗದ್ದೆ ತೋಟ ನೋಡ್ಕೊಳ್ಳೋಂತದೇನಿಲ್ಲ. ಹೆಂಗ ನಿಮ್ ಅಣ್ಣ ಎಲ್ಲ ಮಾಡ್ಕೊಂಡು ನೋಡ್ಕೊಂತಿದ್ದಾನೆ ಪಾಪ. ಹಂಗಂತ ನೀನು ನಿಮ್ ಅಣ್ಣನ ಮೇಲೆ ನೀನು ಒಬ್ಬನ ಮೇಲೆ ನೀನು ಬಿಟ್ರೆ ಆಗುತ್ತೇನಪ್ಪ? ನೀನೇ ಅರ್ಥ ಮಾಡ್ಕ. ಸರಿ ಕಣಮ್ಮ, ಆಯ್ತು. ನೀನ್ ಹೆಂಗ್ ಹೇಳ್ತೀಯ ಹಂಗೆ ಮಾತ್ ಕೇಳ್ತೀನಿ ಕಣಮ್ಮ. ನೀನಂತೂ ಬೇಜಾರ್ ಮಾಡ್ಕೋಬೇಡ ಅಷ್ಟೇ. ಅತ್ತೆ, ನೀವ್ ತಲೆ ಕೆಡಿಸ್ಕೋಬೇಡಿ, ಬನ್ನಿ ಅತ್ತೆ. ಇವ್ರು ಹೋದ್ರು ನಾನು ಹೋಗಲ್ಲ. ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಹೇಳಿ? ಇವ್ರು ಹೋದ್ರೆ ನಾನು ಒಂದ್ ವಾರ, ಒಂದ್ ವೀಕು ಇಲ್ಲೇ ಉಳ್ಕೊಂಡೆ ಹೋಗೋದು ಅಷ್ಟೇ. ಒಂದ್ ವೀಕು ಉಳ್ಕೊಂಡು ಬೇಕಾರೆ ನಾನ್ ನೆಕ್ಸ್ಟ್ ಟ್ರೈನಿಗೆ ಹೋಗ್ತೀನಿ. ಬೇಕಾರೆ ನೀವು ತಲೆ ಕೆಡಿಸ್ಕೋಬೇಡಿ, ಬನ್ನಿ. ಅವ್ರು ಬೇಕಾರೆ ಹೋಗ್ಲಿ. ಅದೆಲ್ಲ ಕೇಳಿಸ್ಕೊಂಡ ನನ್ ಸೊಸೆ ಮಾತು. ಹೋಗ್ ನೀನು. ಹೋಗ್ಬೇಕನ್ನೋ ಆಸೆ ಇದ್ರೆ ಪರವಾಗಿಲ್ಲ, ಹೋಗ್ಬಿಡು. ನಾನು ನಮ್ ಸೊಸೆನೆ ಇಲ್ಲೇ ಉಳಿಸ್ಕೊಂತೀವಿ, ಅದಕ್ಕೇನಂತೆ. ಸರಿ ಆಯ್ತು, ಮಾತಾಡಿದ್ದು. ಬರ್ರಿ ಒಳಗ್ ತಿಂಡಿ ತಿನ್ ಬರ್ರಿ ಸಾಕು. ಪಾಪ ತಿಂಡಿ ತಿಂದೆಲ್ಲ ರಮೇಶಪ್ಪ ನೀನು? ಹೂನಪ್ಪ, ಅಲ್ಲೇ ಇವ್ರ ಮನೆ ತಾ ಹೋಗಿದ್ದೆ, ನನ್ ಫ್ರೆಂಡ್ಸ್ಗಳು ಮನೆ ತಾ ಹೋಗಿದ್ದೆ. ಅಲ್ಲೇ ಟಿಫನ್ ಮಾಡ್ಕೊಂಡ್ ಬಂದೆ ಕಣಪ್ಪ. ಅವರೆಲ್ಲ ಬಂದಿದ್ದಾರೆ. ಅಲ್ಲೇ ಮಾತಾಡ್ಕೊಂಡ್ ನಿಂತಿದ್ದೆ ಇಷ್ಟೊತ್ತವರೆಗೂ. ತಿಂಡಿನೂ ಮಾಡ್ಕೊಂಡ್ ಬಂದೆ. ಅಪ್ಪ
ನನಗೆ ಮಂತಾವ ಬೋರ್ ಹೊಡಿಯಂಗ ಆಗ್ತೈತೆ. ಅಣ್ಣ ಅಲ್ಲೇ ತೋಟದ ಹತ್ರ ಇದಾನಲ್ಲ, ಅಣ್ಣನ ಹತ್ರ ಹೋಗ್ ಬರ್ತೀನಿ ಕಣಪ್ಪ. ನಾನು ತೋಟದ ಹತ್ರ ಎಲ್ಲ ಹೋಗಿ ಹಂಗೆ ಅಡ್ಡಾಡ್ಕೊಂಡ್ ಬರ್ತೀನಿ. ಅಲ್ಲ ರೀ, ಟಿಫನ್ ತಿನ್ಕೊಂಡು ಹೋಗಿರಂತೆ, ತಡೀರಿ. ನಾನು ಬರ್ತೀನಿ, ಬೇಕಾರೆ ಇಬ್ರು ಹೋಗ್ ಬರೋಣಂತೆ. ನನ್ ಟಿಫನ್ ಆಯ್ತು ಕಣಮ್ಮ. ಫ್ರೆಂಡ್ಸ್ಗಳು ಮನೇಲಿ ನಾನು ಟಿಫನ್ ಎಲ್ಲ ತಿನ್ಕೊಂಬಂದೆ. ನೀವು ತಿನ್ನಿ, ನೀವು ಮಾವ ಅಪ್ಪಾಜಿ ಅಮ್ಮ ಎಲ್ಲಾರು ಕೂತ್ಕೊಂಡು ತಿನ್ನಿ. ನನ್ ಜೊತೆ ಏನು ಬರಕ್ ಬರ್ಬೇಡ ನೀನು. ಆಮೇಕಿದ್ದ ಅಮ್ಮ ಅತ್ಕೆ ಅವರೆಲ್ಲ ಬರ್ತಾರಲ್ಲ, ಅವ್ರ ಜೊತೆ ಬಾ, ಸರಿನಾ? ಸರಿ ರೀ, ಆಯ್ತು ರೀ. ಒಂದ್ ಕೆಲ್ಸ ಮಾಡ್ರಿ, ಒಬ್ರೇ ಹೋಗ್ಬೇಡ್ರಿ, ತಡೀರಿ. ಸುನಿಲ್ ನೀವು ಇಬ್ರಾಳು ಹೋಗಿರಂತೆ ಜೊತೆಲೇನೆ. ಒಬ್ರೇ ಇನ್ನೇನಕ್ಕೆ ಹೋಗ್ತೀರಾ? ನಿಮ್ಗೂ ಬೋರ್ ಹೊಡಿಯಂಗ ಆಗುತ್ತೆ. ತಡೀರಿ 1 ಮಿನಿಟ್, ಸುನಿಲ್ ಕರಿತೀನಿ. ಲೇ ಸುನಿಲಾ, ಸುನಿಲಾ. ಅಯ್ಯೋ ಮಣಿ, ಒಳಗಡೆ ಹುಡುಗ ಏನ್ ಮಾಡ್ತಿದ್ದಾನೆ ಏನೋ. ನೀನು ನಿಧಾನ ಕೂಗ್ ತಕ್ಷಣ ಬಂದ್ಬಿಡ್ತಾನ ಅವನು. ಬರೋದ್ ಕಣಮ್ಮ. ಪಾಪ ಸುನಿಲಾ, ಸುನಿಲಾ. ನಿಮ್ಗೆ ಹೇಳದ್ ನಾನು ಮರ್ತು ಬಿಟ್ಟೆ ಕಣ್ರಿ. ಮತ್ತೆ ಅವನು ಸುನಿಲ್ ಒಂದು ಬರ್ದಿರೋದೇ ಹ್ಯಾಂಡ್ ರೈಟಿಂಗ್ ಎಲ್ಲ ನೋಡಿದೆ ನಾನು. ನೋಟ್ಸ್ಗಳೆಲ್ಲ ತೆಗೆದು ನೋಡಿದೆ. ಅವನಿಗೆ ಗೊತ್ತಿಲ್ಲ, ಆದ್ರೆ ನಾನು ಬುಕ್ಗಳು ಪ್ರತಿಯೊಂದನ್ನು ನೋಡಿದೆ ರೀ. ಸಖತ್ತಾಗಿ ಬರೀತಾ ಅನ್ಕಂಡ್ರಿ. ಹ್ಯಾಂಡ್ ರೈಟಿಂಗ್ ಮಾತ್ರ ಮಸ್ತಾಗಿ ಬರುತ್ತೆ. ಹೆವಿ ಬ್ರಿಲಿಯಂಟ್ ಇದೆ ಅನ್ಕಂಡ್ರಿ ಅವನು. ನಾನಂತೂ ನನಗಂತೂ ಸಖತ್ತು ಖುಷಿ ಆಗೋಯ್ತು. ಸಖತ್ ಬ್ರಿಲಿಯಂಟ್ ಇದೆ ಅನ್ಕಂಡ್ರಿ ನಿಮ್ಮ ಅಣ್ಣನ ಮಗ ಮಾತ್ರ. ಅವ್ನ ಹ್ಯಾಂಡ್ ರೈಟಿಂಗ್ ಆಗ್ಲಿ, ಅವನು ಮಾತಾಡೋದಾಗ್ಲಿ, ಅದ್ರಲ್ಲೂ ಜನರಲ್ ನಾಲೆಜ್ ಅಂತೂ ಸಿಕ್ಕಾಪಟ್ಟೆ ಇದೆ ರೀ ಅವನಿಗೆ. ಪ್ರತಿಯೊಂದು ಕ್ವಶನ್ಸ್ ಗಳು ಕೇಳಿದ್ರು ಕೂಡ ಪಟ 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 ಅಂತ ಆನ್ಸರ್ ಮಾಡ್ತಾನೆ. ನನ್ಗಂತೂ ಬೋರೇ ಆಗಲ್ಲ ಕಣ್ರಿ ಅವನ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ. ಅಷ್ಟೊಂದು ಇಷ್ಟ ಆಗುತ್ತೆ ಅವನಿಗೆ. ನಿಮ್ಮ ಅಣ್ಣನ ಮಗ ನೋಡಿದ್ರೆ ನನ್ಗಂತೂ ಸಖತ್ ಇಷ್ಟ ಆಗ್ತಾನೆ ಕಣ್ರಿ. ಹೌದಾ? ಅವನು ನೋಡಿದ್ರೆ ಅಷ್ಟೇ ಕಣೆ, ಬೇಜಾರು ಯಾರಿಗೂ ಆಗಲ್ಲ. ಅವನು ಅಷ್ಟು ಒಳ್ಳೆಯವನು. ಅವನು ಏನಂದ್ರೆ ನಮ್ಮ ಅಮ್ಮಯ್ಯನ ಹತ್ರನೇ ಅವ್ನು ಜಾಸ್ತಿ ಬೆಳೆದಿರೋದು. ಯಾವಾಗ್ಲೂನು ನಮ್ಮಮ್ಮ ಆಗ್ಲಿ ನಮ್ಮ ಅಪ್ಪಯ್ಯನ ಹತ್ರನೇ ನಾವು ಮಲಗೋದು ಅಷ್ಟೇ. ನಮ್ಮ ಅಜ್ಜಿ ನಮ್ಮ ಅಮ್ಮ ಅಪ್ಪನ ಹತ್ರನೇ ಮಲಗೋದವನು. ಬಲು ತರಲೆ ನನ್ನ ಮಗ, ಏನ್ ಮಾಡ್ತೀಯ? ಸೊ ಬ್ರಿಲಿಯಂಟ್ ಇದ್ದಾನೆ. ಬಟ್ ಅವನಿಗೆ ನಾವು ಯುಟಿಲೈಸ್ ಮಾಡ್ಕೋಬೇಕು. ಅವನಿಗೆ ನಾವು ಇನ್ನೂ ಕೂಡ ಎಜುಕೇಶನ್ ಕೊಡಿಸ್ಬೇಕು. ಅವನಿಗೆ ಓದೋದ್ರ ಕಡೆ ಜಾಸ್ತಿ ಫೋಕಸ್ ಮಾಡಬೇಕು. ಸ್ಪೋರ್ಟ್ಸ್ ಕಡೆ ಆಕ್ಟಿವಿಟೀಸ್ ಜಾಸ್ತಿ ಇದ್ರೆ ಸ್ಪೋರ್ಟ್ಸ್ ಕಡೆನೂ ಕೂಡ ಅವನಿಗೆ ಜಾಸ್ತಿ ಫೋಕಸ್ ಮಾಡಂಗ್ ಇದು ಮಾಡ್ಬೇಕು. ಅವನಿಗೆ ಯಂತ್ರದಲ್ಲಿ ಇಷ್ಟ ಇದೆ, ಅದ್ರದಲ್ಲೇನೆ ಅದಕ್ಕೇನೆ ಕಳ್ಸೋಣ. ಒಟ್ಟಲ್ಲಿ ಚೆನ್ನಾಗಿ ಎಜುಕೇಶನ್ ಮಾಡಿಸ್ಬೇಕು ಅಷ್ಟೇ. ಚಿಕ್ಕಮ್ಮ ಹಿಂಗ್ ಕೂಕರ್ತಿದ್ದೀರಾ? ನಾನು ಒಳಗಡೆಗೆ ನೀವು ಚಿತ್ರಾನ್ನ ಮಾಡಿದ್ರಲ್ಲ ಚಿಕ್ಕಮ್ಮ, ಚಿತ್ರಾನ್ನ ಮಾತ್ರ ಸಕ್ಕತ್ತಾಗೈತೆ. ತಿಂತ ಕುಂತಿದ್ದೆ. ಹೌದೇನೋ ಸುನಿಲ, ಇಷ್ಟ ಆಯ್ತಾ ನಿನಗೆ? ಚಿಕ್ಕಮ್ಮ ಸಕ್ಕತ್ತಾಗಿ ಮಾಡಿದೀರ, ಸಖತ್ ಟೇಸ್ಟಿ ಆಗೈತೆ. ಆದ್ರೆ ನಮ್ಮ ಅಜ್ಜಿ ಐತಲ್ಲ, ನಮ್ಮ ಅಜ್ಜಿನೂ ಸಕ್ಕತ್ತಾಗಿ ಮಾಡುತ್ತೆ ಚಿಕ್ಕಮ್ಮ. ನಮ್ಮ ಅಜ್ಜಿ ಚಿತ್ರಾನ್ನ ಮಾಡುತ್ತೆ, ಬಸ್ಸಾರು ಮಾಡುತ್ತೆ. ನಮ್ಮ ಅಜ್ಜಿ ಬಸ್ಸಾರು ಮಾಡ್ಬಿಟ್ಟು ಮುದ್ದೆ ಮಾಡುತ್ತೆ. ಬಾಯಲೆಲ್ಲ ನೀರ್ ಬರುತ್ತೆ ಕಣ್ ಚಿಕ್ಕಮ್ಮ. ಕೇಳ್ರಿ ಬೇಕಾದ್ರೆ ನಮ್ ತಾತಂಗೆ. ನಮ್ ತಾತ 1 ಮುದ್ದೆ ತಿನ್ನುತ್ತೆ, ಅವಾಗ ನುಂಗುತ್ತೆ. ನೋಡಿ ಹುಡುಗು, ಲೇ ಸುಮ್ಕಿರ್ಲ ಪಾಪ. ನಾನ್ ತಿಂತೀನಂತ ಏನೇನೋ ಕೇಳ್ದಿರ ನಿನ್ ಚಿಕ್ಕಮ್ಮ, ಎಲ್ಲಾವು ಹೇಳ್ಬಿಡ್ತಾನ ಕಣಪ್ಪ ಈ ಹುಡುಗ ಅಂತೂ. ಸುನಿಲಾ, ನೀನ್ ಟಿಫನ್ ಮಾಡಿ ಆಯ್ತೇನಪ್ಪ? ಚಿಕ್ಕಪ್ಪ, ನನ್ ತಿಂಡಿ ಎಲ್ಲ ತಿಂದಾಯ್ತು. ಯಾಕೆ ಚಿಕ್ಕಪ್ಪ, ಏನಾರ ತಗೊಂಬರ್ಬೇಕಿತ್ತ? ಅಂಗಡಿ ಮನೆಗೆ ಹೋಗ್ಬಿಟ್ಟು ಏನಾರ ತಗೊಂಬರ್ಬೇಕೇನ್ ಚಿಕ್ಕಪ್ಪ? ಏನು ಬೇಡ ಕಣ ಸುನಿಲಾ, ಏನು ತಗೊಂಬರೋದೇನು ಬೇಡ. ಬಾ, ತೋಟದ ತಾವ್ ಹೋಗ್ ಬರೋಣ. ಅಲ್ಲಿ ಅಪ್ಪಯ್ಯ ಇದಾರಲ್ಲ, ಹೊಲತಾವಿದಾರ ತೋಟತಾವಿದಾರಪ್ಪ ಅಣ್ಣ? ಅಲ್ಲೇ ನಮ್ ಗದ್ದೆ ತಾವೆಲ್ಲ ಇರ್ಬೇಕು ನೋಡ್ಲ ಮಗ. ಹೊಲತಾವಿ ಇರ್ಬೇಕಣಪ್ಪ ಸಾಮಾನ್ಯಕ್ಕೆ. ಟ್ಯಾಕ್ಟ್ರಿ ತಗೊಂಡ್ ಅಲ್ಲೇ ಇದ್ದ. ಟ್ಯಾಕ್ಟ್ರಿ ಬೇರೆ ಏನೋ ತೊಳಿಬೇಕಂತ ಹೇಳಿದ್ದು, ಮೋಟರ್ ಲೈನ್ ಬೇರೆ ಬಿಟ್ಟಿದ್ದಾರೆ. ಅಲ್ಲೇ ಮೋಟ್ರಲ್ಲಿ ನೀರ್ ಆನ್ ಮಾಡ್ಕೊಂಡ್ಬಿಟ್ಟು ಟ್ಯಾಕ್ಟ್ರಿ ತೊಳಿತಿದ್ದ. ಸಿಕ್ಕಾಬಟ್ಟೆ ಅಟ್ಲಾಗ್ಬಿಟ್ಟಿತ್ತು, ಅದಕ್ಕೋಸ್ಕರ ತೊಳಿತಾ ಕುಂದ್ ನಿಂತಿದ್ದ ಅಲ್ಲೇನೇನೆ. ಹೋಗ್ರಿ, ಅಲ್ಲೇ ಸಿಗ್ತಾನೆ. ತೋಟದ ಹತ್ರ ಹೋಗೋಣ, ಬನ್ನಿ ಹೋಗೋಣ. ನೀವೇ ಕಣ್ ಚಿಕ್ಕಪ್ಪ ಕರ್ಕೊಂಡು ಹೋಗ್ತಿರೋದು. ಈ ಅಜ್ಜಿ ತಾತ ಇದಾರಲ್ಲ ತೋಟದ ಹತ್ರ, ನಾನು ಬರ್ತೀನಿ ಕಣ ತಾತ. ಅಜ್ಜಿ ಕರ್ಕೊಂಡು ಹೋಗ್ರಿ ನನ್ಗೂನು ಅಂತ ಹೇಳಿದ್ರೆ ಯಾವಾಗ್ಲೂ ಕರ್ಕೊಂಡು ಹೋಗಲ್ಲ. ಬೈತಿರ್ತಾರೆ. ಬೇಡ ಕಣ್ಲ ಪಾಪ ನೀನು, ಅಲ್ಲೆಲ್ಲ ಸೊಳ್ಳೆ ಕಟ್ಟುತ್ತೆ ಕಳಿಯುತ್ತೆ, ಬೇಡ ಬೇಡ ಸುಮ್ನಿರು ಅಂತ ಯಾವಾಗ್ಲೂ ಕರ್ಕೊಂಡು ಹೋಗ್ತಿರಲ್ಲ. ನೀವೇ ಕಣ್ ಚಿಕ್ಕಪ್ಪ ನನಗೆ ಕರ್ಕೊಂಡು ಹೋಗ್ತಿರೋದು. ನಡಿ ಹೋಗೋಣ. ಸರಿ ಆಯ್ತು, ಬಾರಪ್ಪ ಹೋಗೋಣ. ನೋಡ್ ಚಿಕ್ಕಪ್ಪ, ಅಪ್ಪಯ್ಯ ಗಾಡಿನ ತೊಳಿತೈತ್ ನೋಡು. ಲೇ ಪಾಪ ಸುನಿಲ, ಇದ್ಯಾಕಲ್ಲ ಹಿಂಗ್ ಬಂದಿದ್ಯಾ? ಯಾವಾಗ ಬಂದ ನೀನು? ನೀನು ಬಂದಿರೋದೇ ಗೊತ್ತಿಲ್ವಲ್ಲ ನನಗೆ. ನಾನು ಅವಾಗ್ಲೇ ನಿನಗೆ ಬಂದೆ ಕಣಪ್ಪ. ನಾನು ಚಿಕ್ಕಪ್ಪ ಇಬ್ರಾಳು ಬಂದು. ಚಿಕ್ಕಪ್ಪ ಬೇಜಾರಾಗ್ತೈತ್ ಬಾರ್ಲ ಸುನಿಲ, ಹೋಗ್ಬಿಟ್ಟು ತೋಡುತ್ತಾವ ಹೊಲತ್ತಾವೆಲ್ಲ ಹೋಗ್ ಬರೋಣ. ಅಪ್ಪ ಏನು ಅಲ್ಲೇ ಇದಾರೆ,
ಹೋಗ್ ಬರೋಣ ಬಾ ಅಂತ ಕರ್ಕೊಂಡ್ ಬಂದ್ರು. ಅದಕ್ಕೆ ನಾನು ಚಿಕ್ಕಪ್ಪ ಇಬ್ರಾಳು ಬಂದಿದೀವಿ. ಯಾಕ ರಮೇಶ ಯಾಕೆ ಬೇಜಾರಾಗ್ತಿದ್ದೆ ನಮ್ಮ ಅಂತವ? ಅಣ್ಣ ಬೇಜಾರಾಗ್ತಿತ್ತು, ಅದಕ್ಕೆ ನೀನು ಬಂದೆ. ಇನ್ನೇನು ಟಿಫನ್ ಎಲ್ಲ ಮಾಡ್ಕೊಂಡಿದ್ದೇನು ಊರಿಗೆ ಹೋಗೋಣ ಅಂತ ನಾವು ಹೊಲ್ಟಿದ್ವು. ಅಷ್ಟರಲ್ಲಿ ಅಪ್ಪ ಬಂದ್ಬಿಟ್ಟು ಬೈದ್ರು. ಎಲ್ಲ ಹೋಗೋದು ಬೇಡ, ಏನು ಬೇಡ, ಸುಮ್ಕಿರಿ, ನಾಳೆ ಬೆಳಿಗ್ಗೆ ಎದ್ದು ಹೋಗಿರಿ ಅಂತ ಅಂತ ಹೇಳಿರುವ. ಅವಳು ಪಲ್ಲವಿಗೂ ಊರಲ್ಲಿ ಇರೋದು ಬಲು ಇಷ್ಟ. ಇಲ್ಲಿ ಬಂದ್ರೆ ಆ ಕಡೆ ಹೋಗೋದಕ್ಕೆ ಮನ್ಸು ಮಾಡಲ್ಲ, ಅಷ್ಟು ಇಷ್ಟ. ಈ ಕಡೆ ಎಲ್ಲ ಗ್ರೀನಿಶ್ ನೇಚರ್ ಇವೆಲ್ಲ ನೋಡಿದ್ರೆ ಅದಕ್ಕೆ ನಾನು ತೋಟದ ಹತ್ರ ಎಲ್ಲ ಬರ್ಬೇಕು, ಎಲ್ಲ ನೋಡ್ಕೊಂಡು ಹೋಗ್ಬೇಕು, ಸೀಬೇಕಾಯಿ ಅವೆಲ್ಲ ಕಿತ್ಕೊಂಡು ತಿನ್ಬೇಕು, ಹಂಗೆ ಹಿಂಗೆ ಅಂತಿದ್ಲು. ಅದಕ್ಕತ್ಲಾಗಿ ಅಮ್ಮ ಏನೋ ಬೈದ್ರು. ಸುಮ್ಕಿರ್ಲ, ಆ ಹುಡುಗಿ ಬರೋಕೆ ಇಷ್ಟಪಟ್ರು ನೀನೇ ಕರ್ಕೊಂಡ್ ಬರಲ್ಲ, ಕರ್ಕೊಂಡು ಹೋಗ್ಬಿಡ್ತೀಯಲ್ಲೇ, ಹಂಗೆ ಹಿಂಗೆ ಅಂತ ಬೈತಿದ್ರು. ಅದಕ್ಕತ್ಲಾಗಿ ನಾಳೆ ಬೆಳಿಗ್ಗೆ ಎದ್ದು ಹೋದ್ರೆ ಆಗುತ್ತಂತ ಸುಮ್ಕಾದ ಕಣ ಅಣ್ಣ. ಆಯ್ತ್ ಕಣ್ ಬಿಡು. ಅಲ್ಲ ಕಣ, ನೀನು ಬರ್ತೀಯ ಅಲ್ಲೇ ಮಾರನೇ ದಿವಸನೇ ಹೋಗ್ಬಿಡ್ತೀನಂತ ನೀನು ಹಠ ಮಾಡಿದ್ರೆ ಸರಿ ಆಗುತ್ತಾ? ಅದಕ್ಕೆ ಅಪ್ಪ ಬೈದಿರತ್ ಕಣ್ ಹೇಳು. ಇದ್ದು ಹೋಗುವಂತೆ ಸುಮ್ಕಿರೋ. ಬೇಕಾದ್ರೆ ನಾಳೆ ನೀವು ಇದ್ದು ಬೇಕಾದ್ರೆ ನಾಡ್ದು ಹೋಗಿರಂತೆ, ಅಂತ ಕೆಲಸ ಏನೈತಿ ಅಂತ ಅರ್ಜೆಂಟು? ಇಲ್ಲ ಅಣ್ಣ, ನಾಳೆ ಎಲ್ಲ ಇರಕ್ಕಾಗಲ್ಲ, ಇವತ್ತೊಂದ್ ದಿವಸ ಉಳ್ಕೊಂಡು ಹೋಗ್ತೀವಿ, ಸುಮ್ಕಿರು. ಇರ್ಲಿ, ನೀನು ಬೆಳಿಗ್ಗೆ ತಾನೇ ಗಾಡಿ ತಗೊಂಡು ಬಂದಿದ್ದು, ಇದ್ಯಾಕೆ ಇಲ್ಲಿ ತೊಳಿತಿದ್ಯಲ್ಲ? ಯಾಕೆ, ಏನಾಯ್ತು? ಏನಾಗಿಲ್ಲ, ಏನಾಗುತ್ತೆ? ಏನಂದ್ರೆ ಒಂದ್ ಸ್ವಲ್ಪ ಇವಾಗೆಲ್ಲ ಮಳೆಗಾಲ ಅಲ್ವೇನಪ್ಪ, ಸಿಕ್ಕಾಬಟ್ಟೆ ಮಳೆ. ಅಲ್ಲಿ ನಮ್ ತೋಟದ ರೋಡಲ್ಲಿ ಅಲ್ಲೆಲ್ಲ ಗುಂಡಿ ಜಾಸ್ತಿ ಆಗ್ಬಿಟ್ಟಿದಾವೆ. ಏನಂದ್ರೆ ಟಾರ್ ರೋಡಲ್ಲಿ ಬಂದ್ರೆ ಏನು ಪ್ರಾಬ್ಲಮ್ ಏನಾಗಲ್ಲ, ಅಷ್ಟೇನು ಕೊಚ್ಚೆ ಏನಿಲ್ಲ. ಟಾರ್ ರೋಡ್ ಅಂದ್ರೆ ಆರಾಮಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಕಡೆ ನಾವು ತೋಟದ ದಾರಿಲ್ಲ ಬರ್ತೀನಿ ನೋಡು, ಅಲ್ಲಿ ಸಿಕ್ಕಾಬಟ್ಟೆ ಅಟ್ಲಾಗಿತ್ತು. ಅಟ್ಲಲ್ಲಿ ಜಾಸ್ತಿ ಗಾಡಿ ಹೊಡ್ಕೊಂಡ್ ಬಂದ್ಬಿಟ್ಟೆ. ಗಾಡಿ ಮೇಲೆಲ್ಲ ಅಟ್ಲೆಲ್ಲ ಸಿಡಿತು, ನೋಡಕ್ ಆಗ್ತಿರಲಿಲ್ಲ. ಅದಕ್ಕತ್ಲಾಗಿ ಮೋಟರ್ ಲೈನ್ ಕೊಟ್ಟಿದ್ರಲ್ಲ, ನೀರ್ ಬಿಟ್ಟಿದ್ರು. ಅಪ್ಪಯ್ಯ ಆನ್ ಮಾಡಿ ಹೋಗಿತ್ತು. ಒಂದ್ಗಳಿಗೆ 2 ಬಕೆಟ್ ನೀರು ಉಯ್ದು ಚೆನ್ನಾಗಿ ತೊಳ್ಕೊಂಡು ಹೋಗೋಣ ಅತ್ಲಾಗಿ ಬಂದು ತೊಳ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಗಾಡಿನ ತೊಳಿತೀನಿ ಕಣಪ್ಪ ನಿನ್ ಜೊತೆ. ನೀನ್ ಹಂಗೆಲ್ಲ ತೊಳಿಬಾರ್ದು, ಸುಮ್ಕಿರಪ್ಪ. ನಾನ್ ತೊಳಿತಿಲ್ವಾ? ನಿನ್ ಕೈ ಏನಾದ್ರು ನೀವು ಇದ್ ಮಾಡ್ಕೊಂತೀಯ, ಸುಮ್ಕಿರು ನೀನು, ಆರಾಮಾಗಿರು. ಅಲ್ಲಿ ನೀರಲ್ಲೆಲ್ಲ ಬಂದ್ಬಿಟ್ಟು ತಿರ್ಗಾ ನೀನ್ ಯಾಕೆ ತೊಳಿಯಕ್ ಬರ್ತೀಯ? ನಾನ್ ತೊಳಿತಿಲ್ವಾ? ಸುಮ್ಮಕ್ ನಿನ್ಕ ನೀನು. ನಾನು ಇಲ್ಕಣಪ್ಪ, ಬಕೆಟ್ ಅಲ್ಲಿ ನೀರ್ ತುಂಬ್ಕೊಂಡ್ ಕೊಡ್ತೀಯಲ್ಲ ನೀನು, ನಾನು ನೀರ್ ಹಿಂಗ್ ಹೊಡೆದು ತೊಳಿತೀನಿ ಕಣಪ್ಪ, ಅಷ್ಟೇ. ಆಡಕಣ ಸುಮ್ನಿರ ಮಗ, ನೀನೇನಕ್ಕೆ ಇನ್ನೇನ್ ತೊಳೆದೆಲ್ಲ ಆಯ್ತು ಕಣ್ಲ ಮಗ. ಎಲ್ಲ ರೆಡಿ ಆಯ್ತು ನೋಡಲಿ. ಒಂದ್ ಈಟಾದ್ರೂ ಏನಾದ್ರು ಐತೇನು? ಎಲ್ಲ ತೊಳೆದು ಕ್ಲೀನ್ ಮಾಡಿದೀನಿ, ರೆಡಿ ಆಗೈತೆ. ಸುಮ್ಕಿರು, ಇನ್ನೇನ್ ಮನೆ ಹೋಗ ನಡ್ರಿ. ಇನ್ನೇನು ನಿಮ್ ಚಿಕ್ಕಪ್ಪ ಪಾಪ ಅಪರೂಪಕ್ಕೆ ಬಂದಿದಾರೆ, ಅಲ್ಲಿ ತೋಟದ ಹತ್ರ ಹೋಗ್ಬಿಟ್ಟು ಎಳ್ನೀರ್ ಏನಾರ ಕುಡ್ಕೊಂಡು ಒಂದ್ಗಳಿಗೆ. ನಿಮ್ ಚಿಕ್ಕಮ್ಮಂಗೆ ಸೀಬೆಕಾಯಿ ಎಲ್ಲ ಬೇರೆ ಇಷ್ಟ ಅಂತಲ್ಲಪ್ಪ, ಬಿಳಿ ಸೀಬೆಕಾಯಿ ಎಲ್ಲ ಚೆನ್ನಾಗಿ ಬಿಟ್ಟಿದಾವೆ ತೋಟದಲ್ಲಿ. ನಡಿ, ಅವೆಲ್ಲ ಕುಯ್ಕೊಂಡು ಹೋಗೋಣ ಮಂತವ. ಲೇ ಪಾಪ ರಮೇಶ, ನಡಿಯ, ಇನ್ನೇನು ಹೋಗೋಣ ಮಂತವ. ಇನ್ನೇನ್ ಹಾಗೆ ಹೋಯ್ತು, ಎಲ್ಲ ರೆಡಿ ಆಯ್ತು, ನಡಿ ಹೋಗೋಣ. ಇಲ್ಲ ಕಣೋ ಅಣ್ಣ, ಅಂತ ಅರ್ಜೆಂಟ್ ಏನಿಲ್ಲ, ನಾನು ಇರ್ತೀನಿ, ಬೇಕಾದ್ರೆ ತೊಳಿ ನೀನ್ ನಿಧಾನಕ್ಕೆ, ಅಂತ ಅರ್ಜೆಂಟ್ ಏನಿಲ್ಲ. ಇವಾಗಿಂದನು ಮಂತವಿಂದ ಬಂದಿನಿ, ಇಷ್ಟ ಬಿರನೆ ಮಂತವಿನ್ ಏನ್ ಮಾಡಕ್ ಹೋಗೋಣ ಕಣಪ್ಪ. ಮಂತವೇನು ಹೋಗೋದ್ ಬೇಡ, ತಿರ್ಗಾ ನಾವು ನಮ್ ತೋಟದ ಹತ್ರ ಹೋಗ್ಬಿಟ್ಟು ಇವಾಗ ಹೊಲ್ತಾವಿಂದ ತೋಟದ ಹತ್ರ ಹೋಗಿ ಅಲ್ಲೊಂದ್ ಸ್ವಲ್ಪ ಕೆಲ್ಸಗಳಿದಾವೆ. ಅಪ್ಪಯ್ಯ ಹಸ್ಗಳ್ನ ಬೇರೆ ಕಟಾಕ್ ಹೋಗೈತೆ, ಇನ್ನೊಂದ್ ಸ್ವಲ್ಪ ಮೇವ್ ಕೊಯ್ದು ಮೇವ್ ಹಾಕಿ ಆ ಹುಡುಗಿಗೆ ನೀನೊಂದ್ ಸ್ವಲ್ಪ ಎಳ್ನೀರ್ ಕುಡ್ದು ಮನೆಗೂ ಒಂದ್ ಸ್ವಲ್ಪ ಎಳ್ನೀರೆಲ್ಲ ತಗೊಂಡೋಗೋಣ. ಎಲ್ಲಾರು ಎಳ್ನೀರು ಕುಡಿತಾರೆ. ಹಂಗೆ ಸೀಬೆಕಾಯಿ ಎಲ್ಲ ಬಿಟ್ಟೈತೆ, ಸೀಬೆಕಾಯಿ ಅವೆಲ್ಲ ಕಿತ್ಕೊಂಡು ಹೋಗೋಣ, ನಡಿ. ಏನು ಅರ್ಜೆಂಟ್ ಇಲ್ಲ ಕಣ್ ಹೇಳು. ಇನ್ನೇನು ಎಳ್ನೀರೇನ್ ಮನೆಗ್ ತಗೊಂಡ್ ಹೋಗೋದ್ ಬೇಡ, ಇಲ್ಲೇ ಎಳ್ನೀರ್ ಕುಡ್ದು ಅವರು ಬರ್ತಾರಂತೆ. ಇನ್ನೇನು ಅಮ್ಮಯ್ಯ, ಅತ್ಗೆ, ಪಲ್ಲವಿ ಎಲ್ಲಾರು ಬರ್ತೀವಿ ಇಲ್ಲೇ ತೋಟದ ಹತ್ರ ಅಂತ ಹೇಳಿರು, ಅವರು ಬರ್ತಾರೆ. ಒಟ್ಟಿಗೆ ನೀನು ಹೋದ್ರೆ ಆಗುತ್ತೆ, ನಿಧಾನಕ್ಕೆ ತೊಳಿ ನೀನು. ಅದೇನ್ ಕೆಲ್ಸ ಆಯ್ತು ಮಾಡು. ಇಲ್ಲ ಕಣ, ನಾನೆಲ್ಲ ಕ್ಲೀನ್ ಮಾಡೆಲ್ಲ ಆಯ್ತು, ರೆಡಿ ಆಯ್ತು. ಇನ್ನೇನು ನೀವು ಬರಕ್ಕಿಂತ ಮುಂಚೆನೆ ನೀನೆ ಅಲ್ಲೇ ಅರ್ಧ ಮುಕ್ಕಾಲ್ ಗಂಟೆಯಿಂದ ನೀನು ತೊಳಿತಿದ್ದೆ, ಎಲ್ಲ ರೆಡಿ ಆಯ್ತು. ನಡ್ರಿ, ಹಂಗಾರೆ ಒಂದ್ ಕೆಲ್ಸ ಮಾಡೋಣ. ಅಮ್ಮ ಅವರೆಲ್ಲ ತೋಟದ ಬರ್ತಾರಂತ ಹೇಳಿರೆ, ಇವಾಗ ನಾವು ಗಾಡಿಲಿ ಹೋಗ್ಬಿಟ್ಟು ಟ್ಯಾಕ್ಟ್ರಿಲಿ ಹೋಗ್ಬಿಟ್ಟು ಅಲ್ಲೇ ತೋಟದ ಹತ್ರ ಇರೋಣ. ಅಲ್ಲೇ ತೋಟದ ಮನೆಯಿಂದಾನೆ ನಾನು ಬಕೆಟ್ ಇವೆಲ್ಲ ತಗೊಂಬಂದಿದ್ದು, ತಿರ್ಗಾ ಅಲ್ಲಿ ಇಡಕ್ಕಾದ್ರೂ ಹೋಗ್ಲೇಬೇಕಿತ್ತು, ಅಲ್ಲಿರೋಣ. ಅವ್ರು ಬಂದಾದ್ಮೇಲೆ ಬೇಕಾರೆ ಎಳ್ನೀರೆಲ್ಲ ಕುಡ್ಕೊಂಡು ಒಟ್ಟಿಗೆ ಆಮೇಕಿಂದ ಹೋದ್ರೆ ಆಗುತ್ತೆ ಮಂತವ. ಚಿಕ್ಕಪ್ಪ, ಏನ್ ಗೊತ್ತ ಚಿಕ್ಕಪ್ಪ, ನಮ್ ತಾತ ಆಯ್ತು ನೋಡು, ಇವ್ರು ಬೋರಾಜ್ ತಾತ, ಅವರು ಮೆಕ್ಕೆಜೋಳ ಹಾಕಿದಾರ ಕಣ್ ಚಿಕ್ಕಪ್ಪ. ಜೋಳ ಹೆಂಗ್ ಬಿಟ್ಟೈತ್ ಗೊತ್ತ ಚಿಕ್ಕಪ್ಪ, ಮೊನ್ನೆ ತಾತ ಕುಯ್ಕೊಂಡ್ ಬಂದಿತ್ತು, ಸಕ್ಕತ್ತಾಗಿತ್ತು ಕಣ್ ಚಿಕ್ಕಪ್ಪ. ಅಜ್ಜಿ ಸುಟ್ಕೊಟ್ಟಿತ್ತು, ಸುಟ್ಕೊಟ್ಟು ಉಪ್ಪು ಖಾರ ಎಲ್ಲ ಹಾಕೊಟ್ಟಿದ್ರು. ಆಹಾ, ಬಾಯಿ ನೀರ್ ಬರುತ್ತ ಕಣ್ ಚಿಕ್ಕಪ್ಪ, ಚಳಿಲ್ಗೂ ಅದಕ್ಕೂ ತಿನ್ನೋದಕ್ಕೆ. ಹೋಗ್ಬೇಕಾದ್ರೆ ನಾವು ಕುಯ್ಕೊಂಡು ಹೋಗಂಗ್ ಸುಮ್ನಿರ್ ಚಿಕ್ಕಪ್ಪ, ತೋರಿಸ್ತೀನಿ ಜಾಗ. ಹೌದೇನ್ಲ ಪಾಪ, ಸರಿ ಕಣ, ಆಯ್ತು ಬಿಡು. ಹೋಗ್ಬೇಕಾದ್ರೆ ಕುಯ್ಕೊಂಡು ಹೋಗೋಣಂತೆ. ಇನ್ನೇನು ಬೋರಸ್ ತಾತ ನಮ್ಗೇನು ಬೊಯ್ಯಲ್ಲ, ಏನಿಲ್ಲ. ಇಬ್ರಾಳನು ಹೋಗ್ಬಿಟ್ಟು ಇಲ್ಲ ತಾತಂಗೆ ಹೇಳೋ ಸುಮ್ಕಿರು, ತಾತಾನೆ ಕುಯ್ಕೊಂಡ್ ಬರುತ್ತೆ.
ಸರಿ ಕಣ್ ಚಿಕ್ಕಪ್ಪ ಆಯ್ತು. ಅಪ್ಪ ಏನ್ ಗೊತ್ತಾ, ಚಿಕ್ಕಮ್ಮಂಗನು ಒಂದು ತಗೋಬೇಕು. ಮತ್ತೆ ಚಿಕ್ಕಮ್ಮ ಬೇಜಾರ್ ಮಾಡ್ಕೊಳ್ತಾರೆ. ನೀನು ನಿಮ್ ಚಿಕ್ಕಪ್ಪ ಮಾತ್ರ ನಿಮ್ಗೋಸ್ಕರ ತಗೊಂಡ್ಬಂದಿದ್ದೀರಾ ಜೋಳನ, ನನಗ್ ತಗೊಂಡ್ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾರೆ. ನನಗೆ ಚಿಕ್ಕಮ್ಮ ಅಂದ್ರೆ ಸಖತ್ ಇಷ್ಟ. ಬೆಂಗಳೂರಿಂದ ಎಲ್ಲ ಬರ್ಬೇಕಾದ್ರೆ ನನಗೆ ಏನೇನೋ ತಗೊಂಡ್ಬಂದ್ ಕೊಡೋದು ಗೊತ್ತಾ. ಬೇಕರಿಯಿಂದ ನನಗೆ ತಿನ್ನೋದಕ್ಕೆ ಚಾಕ್ಲೇಟು, ಚಿಪ್ಸ್, ಕುರ್ಕುರೆ, ಮತ್ತೆ ನನಗೆ ಬರೆಯೋದಕ್ಕೆಲ್ಲ ನನ್ನ ಪೆನ್ನು, ಪೆನ್ಸಿಲ್ ಎಲ್ಲ ಅದನ್ನು ತಗೊಂಡ್ಬಂದ್ ಕೊಡುತ್ತೆ ನನ್ ಚಿಕ್ಕಮ್ಮ. ನನಗೆ ಸಖತ್ ಇಷ್ಟ ಚಿಕ್ಕಮ್ಮಂಗೆ ಗೊತ್ತಾ. ಹೌದಾ, ನಿನ್ ಚಿಕ್ಕಮ್ಮ ಅಂದ್ರೆ ಬಲು ಇಷ್ಟನಾ ನಿನಗೆ? ಸರಿ ಕಣಪ್ಪ, ಆಯ್ತು.